ಕರವೀರ ಮಾಹಿತಿ ಮಾಲಿಕೆ ಇದರ 55ನೇ ಸಂಚಿಕೆ ಇವತ್ತು ನಾವು ಪ್ರಸ್ತುತಪಡ್ತಾ ಇದ್ದೇವೆ. ಈಗಾಗಲೇ ತಿಳಿಸಿದಂತೆ ಸಹಕಾರ ಸಂಸ್ಥೆಗಳಲ್ಲಿ ದಾಖಲೆಗಳ ಸೃಜನೆ, ನಿರ್ವಹಣೆ ಇದನ್ನ ನಾವು ನಿರ್ವಹಿಸ್ತಾ ಇದ್ವಿ. ಅದರಲ್ಲಿ ಮುಂದುವರಿದ ಭಾಗವಾಗಿ ಅಕೌಂಟಿಂಗ್ ರೆಕಾರ್ಡ್ಸ್, ಲೆಕ್ಕಪತ್ರ ದಾಖಲೆಗಳು, ಅವುಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಕಳೆದ 2 ಸೆಷನ್ ನಿಂದ ಅದರ ಬಗ್ಗೆ ನಾವು ಅನೇಕ ವಿಷಯಗಳನ್ನ ತಿಳ್ಕೊಂಡ್ವಿ. ಹಿಂದಿನ ಸಂಚಿಕೆಗಳಲ್ಲಿ ಅದರ ಮುಂದುವರೆದ ಭಾಗವಾಗಿ 3ನೇ ಭಾಗವಾಗಿ ಇವತ್ತು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಹಿಂದಿನ ಸಂಚಿಕೆಗಳಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಲೆಕ್ಕಪತ್ರಗಳು ಅಂದ್ರೇನು, ಲೆಕ್ಕಪತ್ರಗಳನ್ನು ಯಾಕಿಡಬೇಕು, ಲೆಕ್ಕಪತ್ರ ನಿರ್ವಹಣೆ ಅಂದ್ರೇನು, ಮೇಂಟೆನೆನ್ಸ್ ಆಫ್ ಅಕೌಂಟ್ಸ್ ಅಂದ್ರೇನು, ಲೆಕ್ಕಪತ್ರ ದಾಖಲೆಗಳು ಅಂದ್ರೆ ಯಾವುದು, ಲೆಕ್ಕ ದಾಖಲಾತಿ ಪದ್ಧತಿ ಅಂದ್ರೇನು, ಸಹಕಾರ ಸಂಘಗಳಲ್ಲಿ ಆರ್ಥಿಕ ತಕ್ತೆಗಳು ಅಂದ್ರೆ ಯಾವ್ದು, ಲೆಕ್ಕ ಪದ್ಧತಿ ಹೇಗಿರ್ಬೇಕು, ಹಾಗೆ ಲೆಕ್ಕ ನಮೂದು ನಿಯಮಗಳು ಹೇಗಿರ್ಬೇಕು, ಹಾಗೆ ನಗದು ಪುಸ್ತಕ ಅಂದ್ರೇನು, ರೋಜ್ ಪುಸ್ತಕ ಅಥವಾ ಡೇ ಬುಕ್ ಅಥವಾ ಕಿರ್ದಿ ಪುಸ್ತಕ ಅಂದ್ರೇನು, ಜನರಲ್ ಲೆಡ್ಜರ್ ಅಂದ್ರೇನು, ಸಾಮಾನ್ಯ ಖಾತೆ, ಸಬ್ಸಿಡಿಯರಿ ಖಾತೆ ಪುಸ್ತಕಗಳು ಅಂದ್ರೆ ಯಾವ್ದು, ಇವುಗಳನ್ನೆಲ್ಲ ಹಿಂದಿನ ಸಂಚಿಕೆಗಳಲ್ಲಿ 2 ಸಂಚಿಕೆಗಳಲ್ಲಿ ನಾವು ತಿಳ್ಕೊಂಡಿದ್ವಿ ಸಾಕಷ್ಟು ವಿಚಾರಗಳನ್ನ. ಇವತ್ತು ಮುಂದುವರೆದ ಭಾಗವಾಗಿ ಹಿಂದಿನ ಅವಧಿಯಲ್ಲೇ ಹೇಳಿದ ಹಾಗೆ ಇವತ್ತು ಅಂತಿಮ ಆರ್ಥಿಕ ಲೆಕ್ಕಪತ್ರಗಳ ಬಗ್ಗೆ ನಾವು ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಅಂತಿಮ ಆರ್ಥಿಕ ತಕ್ತೆಗಳು. ಅಂತಿಮ ಆರ್ಥಿಕ ತಕ್ತೆಗಳು ಅಂದ್ರೇನು, ಅದರಲ್ಲಿ ಜಮಾ ಖರ್ಚು ತಕ್ತೆ ಅಂದ್ರೇನು, ರೆಸಿಟ್ಸ್ ಅಂಡ್ ಪೇಮೆಂಟ್ಸ್, ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಅಪ್ರಾಪ್ರಿಯೇಷನ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಇವುಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಇವತ್ತು ತಿಳ್ಕೊಳ್ಳೋಣ. ಸ್ನೇಹಿತರೆ, ಅಂತಿಮ ಆರ್ಥಿಕ ತಕ್ತೆಗಳು ಅಂದ್ರೇನು? ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಎಲ್ಲ ಸಹಕಾರ ಸಂಸ್ಥೆಗಳೆಲ್ಲವೂ ಲಾಭೋದ್ದೇಶಿತ ಸಂಸ್ಥೆಗಳು, ಲಾಭ ಮಾಡುವಂತ ಉದ್ದೇಶದಿಂದನೇ ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇವೆ. ಇಂತಹ ಸನ್ನಿವೇಶದಲ್ಲಿ ತಾವು ಲಾಭ ಗಳಿಸಿದೀವೋ ಇಲ್ಲೋ, ಯಾವ ಬಾಬ್ತಿನಲ್ಲಿ ಹೆಚ್ಚು ಲಾಭ ಇದೆ, ನಾವು ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ತಾ ಇದೀವಿ, ಯಾವ ಚಟುವಟಿಕೆಯಿಂದ ನನಗೆ ಎಷ್ಟು ಆದಾಯ ಬಂದಿದೆ, ಯಾವ ಚಟುವಟಿಕೆಗೆ ನಾವು ಎಷ್ಟು ಖರ್ಚು ಮಾಡಿದೀವಿ, ಆಡಳಿತಾತ್ಮಕ ವೆಚ್ಚಗಳು ಎಷ್ಟಾಗಿದೆ, ಸಿಬ್ಬಂದಿಗಳಿಗೆ ನಾವು ಎಷ್ಟು ವೆಚ್ಚ ಮಾಡಿದೀವಿ, ಈ ರೀತಿ ಅನೇಕ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ನಮಗೆ ಆರ್ಥಿಕ ತಕ್ತೆಗಳು ಬೇಕಾಗತ್ತೆ. ಹಾಗಾಗಿ ಅದಕ್ಕೋಸ್ಕರ ನಾವು ಆರ್ಥಿಕ ತಕ್ತೆಗಳನ್ನ ಮಾಡ್ಕೊಳ್ತೀವಿ. ನಾವು ಸಾಮಾನ್ಯವಾಗಿ ಇಂತಹ ಆರ್ಥಿಕ ತಕ್ತೆಗಳನ್ನ ಒಂದು ಅವಧಿ, ನಿಗದಿತ ಅವಧಿ, ಕ್ವಾರ್ಟರ್ ಎಂಡ್ ಅಥವಾ ಹಾಫ್ ಇಯರ್ ಎಂಡ್, ಸಾಮಾನ್ಯವಾಗಿ ವರ್ಷದ ಕೊನೆಯಲ್ಲಂತೂ ತಯಾರಿಸ್ತೀವಿ. ಅದು ಸ್ಟ್ಯಾಚ್ಯುಟರಿ ರಿಕ್ವೈರ್ಮೆಂಟ್ಸ್ ಆಲ್ಸೋ. ಹಾಗಾಗಿ ಅಂತಿಮ ಆರ್ಥಿಕ ತಕ್ತೆಗಳನ್ನ ನಾವು ವಾರ್ಷಿಕವಾಗಿ ತಯಾರು ಮಾಡಲೇಬೇಕು. ಇವತ್ತು ನಾವು ಏನು ಪ್ರಸ್ತುತಪಡಿಸ್ತಾ ಇದೀವಿ, ಇದಿಷ್ಟು ಅಂತಿಮ ಆರ್ಥಿಕ ತಕ್ತೆಗಳು. ಅಂದ್ರೆ ವಾರ್ಷಿಕವಾಗಿ ನಾವು ಏನ್ ಮಾಡ್ತೀವೋ ಅದ್ರ ಬಗ್ಗೆ ನಮ್ಮ ಇವತ್ತಿನ ಚರ್ಚೆ ಇರ್ತದೆ. ಹಾಗಾಗಿ ಇದಕ್ಕೆ ಅಂತಿಮ ಆರ್ಥಿಕ ಯಾಕೆಂದ್ರೆ ಆ ವರ್ಷ ಮುಗಿದ ನಂತರ ಅದನ್ನು ಮುಗೀತು, ಮತ್ತೆ ಮುಂದಿನ ವರ್ಷದಿಂದ ಹೊಸ ಪುಸ್ತಕಗಳು ಶುರುವಾಗ್ತವೆ. ಸೊ ಫೈನಲ್ ಅಕೌಂಟ್ಸ್ ಹಾಗೆ ಹೇಳ್ತೀವಿ ನಾವು. ಹಾಗಾಗಿ ಅಂತಿಮ ಆರ್ಥಿಕ ತಕ್ತೆಗಳ ಬಗ್ಗೆ ತಿಳ್ಕೊಳ್ತಾ ಬರೋಣ. ಇದು ಒಂದೊಂದಾಗಿ ಜಮಾ ಖರ್ಚು ತಕ್ತೆ ಅಂದ್ರೆ ಏನು? ಜಮಾ ಖರ್ಚು ತಕ್ತೆ ನಾವು ಅಂದ್ಕೊಂಡಿಗಿಂತ ವ್ಯತ್ಯಾಸಗಳಿರ್ತವೆ, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಜಮಾ ಖರ್ಚು ತಕ್ತೆ ಅಂದ್ರೆ ಏನು? ಜಮಾ ಖರ್ಚು ತಕ್ತೆ ನಾನು ಎಂಟ್ರಿ ಮಾಡುವಾಗಲೂ ಕೂಡ, ನಾನು ಕ್ಯಾಶ್ ಬುಕ್ ಎಂಟ್ರಿ ಮಾಡುವಾಗಲೂ ಕೂಡ ಕೆಲವೊಂದು ಆಸ್ಪೆಕ್ಟ್ ಅನ್ನು ಹೇಳಿದ್ದೆ. ಈಗ ಅದನ್ನ ಸ್ಪಷ್ಟಪಡಿಸ್ತಾ ಇದ್ದೀನಿ. ನಗದು ಅಥವಾ ಬ್ಯಾಂಕಿನಿಂದ ಸಂಸ್ಥೆಗೆ ಬರುವಂತಹ ಎಲ್ಲ ಹಣ ಜಮಾ ನಗದಾಗಿರ್ಬೇಕು ಅಥವಾ ಬ್ಯಾಂಕ್ ಮೂಲಕ ಬಂದಿರಬೇಕು. ಬ್ಯಾಂಕ್ ಖಾತೆ ಮೂಲಕ ಅಥವಾ ನಗದು ಮೂಲಕ ಸಂಸ್ಥೆಗೆ ಬರುವಂತಹ ಹಣವನ್ನ ನಾವು ಜಮಾ ಅಂತೀವಿ. ಹಾಗೇನೆ ನಗದು ಅಥವಾ ಬ್ಯಾಂಕ್ ಮೂಲಕ ಖರ್ಚು ಮಾಡುವಂತದ್ದಷ್ಟನ್ನು ಖರ್ಚು ಅಂತೀವಿ. ಅದು ಮಾತ್ರ ನಗದು ಪುಸ್ತಕದ ಜಮಾ ಖರ್ಚು ತಕ್ತೆಯಲ್ಲಿ ಬರುವಂತದ್ದು. ಹಾಗಾಗಿ ಜಮಾ ಖರ್ಚು ತಕ್ತೆಯಲ್ಲಿ ನಗದೇತರ ಎಂಟ್ರೀಸ್ ಬರೋದಿಲ್ಲ. ನಗದು ಇನ್ಕ್ಲೂಡ್ಸ್ ಬ್ಯಾಂಕ್ ಎಂಟ್ರೀಸ್ ಆಲ್ಸೋ. ಬ್ಯಾಂಕಿನ ಕೂಡ ನಗದು ಅಂತಾನೆ, ಅಂದ್ರೆ ಕ್ಯಾಶ್ ಎಂಟ್ರೀಸ್ ಅಂತಾನೆ ಅನ್ಕೊಳ್ತೀವಿ. ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್, ನಾನ್ ಕ್ಯಾಶ್ ಎಂಟ್ರೀಸ್ ನಾವು ಜಮಾ ಖರ್ಚು ತಕ್ತೆಯಲ್ಲಿ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್, ಹಿಂದಿನ ಅವಧಿಯಲ್ಲಿ ಹೇಳಿದೆ, ಅಡ್ಜಸ್ಟ್ಮೆಂಟ್ ಎಂಟ್ರೀಸ್, ಕ್ಲೋಸಿಂಗ್ ಎಂಟ್ರೀಸ್, ಟ್ರಾನ್ಸ್ಫರ್ ಎಂಟ್ರೀಸ್ ಎಲ್ಲ ಹೇಳಿದ್ವಿ. ಅದು ಯಾವುದು ಜಮಾ ಖರ್ಚು ತಕ್ತೆಯಲ್ಲಿ ಬರೋದಿಲ್ಲ. ಈ ಜಮಾ ಖರ್ಚು ತಕ್ತೆಯ ಒಂದು ವಿಶೇಷ ವೈಶಿಷ್ಟ್ಯ ಅಂದ್ರೆ ಏನಂದ್ರೆ,
ಜಮಾ ಹೆಚ್ಚು, ಯಾವತ್ತು ಜಮಾ ಇರಲೇಬೇಕು. ಜಮಾ ಹೆಚ್ಚಿರ್ತದೆ, ಖರ್ಚು ಕಡಿಮೆ ಇರ್ತದೆ. ಯಾಕೆಂದ್ರೆ ಜಮಾ ಇಲ್ಲದೆ ಖರ್ಚು ಮಾಡ್ಲಿಕ್ಕೆ ಬರೋದಿಲ್ಲ. ಯಾವುದೇ ಸಂದರ್ಭದಲ್ಲೂ ಸಾಕಷ್ಟು ಜಮಾ ಇಲ್ಲದೆ ಖರ್ಚು ಹಾಕ್ಲಿಕ್ಕೆ ಬರೋದಿಲ್ಲ. ನೆಗೆಟಿವ್ ಕ್ಯಾಶ್ ಬ್ಯಾಲೆನ್ಸ್, ನೋ. ಪ್ರಾಕ್ಟಿಕಲಿ ಇಟ್ ಇಸ್ ನೆಗೆಟಿವ್ ಬ್ಯಾಲೆನ್ಸಸ್ ಇನ್ ಅಕೌಂಟ್ಸ್. ಬೇರೆ ಬೇರೆ ಅಕೌಂಟ್ಸ್ ಅಲ್ಲಿ ನೆಗೆಟಿವ್ ಬ್ಯಾಲೆನ್ಸಸ್ ಬರೋ ಚಾನ್ಸಸ್ ಇದೆ ಅಕ್ರೂಯಲ್ ಸಿಸ್ಟಮ್ ಅಲ್ಲಿ ಮಾಡಿದಾಗ. ಬಟ್ ಕ್ಯಾಶ್ ಬುಕ್ ಅಲ್ಲಾಗಲಿ ಅಥವಾ ಜಮಾ ಖರ್ಚು ತಕ್ತೆಯಲ್ಲಾಗಲಿ ನೆಗೆಟಿವ್ ಕ್ಯಾಶ್ ಬ್ಯಾಲೆನ್ಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಮ್ವೇರ್ ಯು ಹ್ಯಾವ್ ಗಾನ್ ರಾಂಗ್. ಹಾಗೇನೆ ಜಮಾ ಖರ್ಚು ತಕ್ತೆಯಲ್ಲಿ ನಗದು ರೂಪದಲ್ಲಿ ಇಲ್ಲದ ಯಾವುದೇ ನಮೂದುಗಳನ್ನ ಜಮಾ ಖರ್ಚು ತಕ್ತೆಯಲ್ಲಿ ಸೇರಿಸುವಂಗಿಲ್ಲ. ನಗದು ರೂಪದಲ್ಲಿ ಇಲ್ಲದ ಅಂದ್ರೆ ಇನ್ಕ್ಲೂಡಿಂಗ್ ಬ್ಯಾಂಕ್ ಅಕೌಂಟ್. ಬೇರೆ ಬೇರೆ ಐ ರೆಫರ್ ಕ್ಯಾಶ್, ಇಟ್ ಇನ್ಕ್ಲೂಡ್ಸ್ ಬ್ಯಾಂಕ್. ಅದೊಂದು ನೀವು ನೆನ್ಪಿಟ್ಕೊಂಡಿರಿ. ಸೊ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್, ಜರ್ನಲ್ ಎಂಟ್ರೀಸ್, ಟ್ರಾನ್ಸ್ಫರ್ ಎಂಟ್ರೀಸ್, ಕ್ಲೋಸಿಂಗ್ ಎಂಟ್ರೀಸ್, ಪ್ರಾವಿಷನ್ ಎಂಟ್ರೀಸ್, ಇದ್ಯಾವುದು ಜಮಾ ಖರ್ಚು ತಕ್ತೆಯಲ್ಲಿ ಬರೋದಿಲ್ಲ, ಕೂಡ್ದು. ಜಮಾ ಖರ್ಚು ತಕ್ತೆಯಲ್ಲಿ ಜರ್ನಲ್ ಆಗಿ ಜಮಾ ಖರ್ಚು ತಕ್ತೆಯನ್ನು ಉಪಯೋಗಿಸುವಂತಿಲ್ಲ. ಎಷ್ಟೋ ಒಂದು ಕಡೆಗೆ ಕೆಲವೊಂದು ಕೋಆಪರೇಟಿವ್ ಸೊಸೈಟೀಸ್ ನಲ್ಲಿ ನಾವು ನೋಡಿದೀವಿ, ಈವನ್ ಪ್ರಾಫಿಟ್ ಅಪ್ರಾಪ್ರಿಯೇಷನ್ ಎಂಟ್ರೀಸ್ ಕೂಡ ಜಮಾ ಖರ್ಚು ತಕ್ತೆಯಲ್ಲಿ ತೋರಿಸ್ತಾರೆ. ತಪ್ಪು, ಮಾಡ್ಕೂಡ್ದು, ಮಾಡೋದಂಗಿಲ್ಲ. ದಟ್ ಈಸ್ ಅಗೇನ್ಸ್ಟ್ ದಿ ಪ್ರಿನ್ಸಿಪಲ್ಸ್. ಯಾಕೆಂದ್ರೆ ಜಮಾ ಖರ್ಚು ತಕ್ತೆಯಲ್ಲಿ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಆಗಲಿ ಅಥವಾ ಜರ್ನಲ್ ಎಂಟ್ರೀಸ್ ಆಗಲಿ ಬೇರೆ ಯಾವುದು ಬರೋಂಗಿಲ್ಲ. ಈ ಜಮಾ ಖರ್ಚು ಇದರದ್ದು ವಿಶೇಷ ವೈಶಿಷ್ಟ್ಯಗಳು ಏನು ಹಾಗಾದ್ರೆ? ಮೊದಲನೇದಾಗಿ ಈ ಜಮಾ ಖರ್ಚು ತಕ್ತೆ ಮಾತ್ರ ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಇರುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಇಂದ ಶುರುವಾಗತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಇಂದ ಕೊನೆಯಾಗತ್ತೆ. ಯಾಕೆ ಅಂದ್ರೆ ಜಮಾ ಖರ್ಚು ತಕ್ತೆ ಇಟ್ ಈಸ್ ದಿ ಸಮ್ಮರಿ ಆಫ್ ಕ್ಯಾಶ್ ಬುಕ್. ಕ್ಯಾಶ್ ಬುಕ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ಓಪನಿಂಗ್ ಬ್ಯಾಲೆನ್ಸ್ ಅಂಡ್ ಎಂಡ್ಸ್ ವಿತ್ ಕ್ಲೋಸಿಂಗ್ ಬ್ಯಾಲೆನ್ಸ್. Opening balance includes cash as well as bank. Closing balance includes cash as well as bank. So ಆರಂಭದ ಶಿಲ್ಕಿನೊಂದಿಗೆ ಪ್ರಾರಂಭ, ಅಂತಿಮ ಶಿಲ್ಕಿನೊಂದಿಗೆ ಕೊನೆಯಾಗತ್ತೆ. ಅದನ್ನ ನಾವು ಜಮಾ ಖರ್ಚು ತಕ್ತೆಯಲ್ಲಿ ತೋರಿಸ್ತೀವಿ. ಬೇರೆ ಯಾವ ಇದ್ರಲ್ಲೂ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಇರೋದಿಲ್ಲ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರೋದಿಲ್ಲ. ಬ್ಯಾಲೆನ್ಸ್ ಶೀಟ್ ನೋ, ಓನ್ಲಿ ಇದು ಒಂದು ಅಕೌಂಟ್ ಅಲ್ಲಿ ಮಾತ್ರ ನಮ್ಗೆ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರುತ್ತೆ. ಮತ್ತೆ ಜಮಾ ಖರ್ಚು ತಕ್ತೆಯಲ್ಲಿ ಮತ್ತೊಂದು ವಿಶೇಷ ಗುಣ ಏನು ಅಂದ್ರೆ, ಪ್ರಸಕ್ತ ಸಾಲಿನಲ್ಲಿ ಆಗಿರುವ ಜಮಾ ಖರ್ಚುಗಳು ಜಮಾ ಬಂದಿದೆ, ಅದು ಪ್ರಸಕ್ತ ಸಾಲಿನಲ್ಲಿ ಜಮಾ ಬಂದಿದೆ. ಕ್ಯಾಶ್ ರಿಸೀವ್ಡ್ ಆರ್ ಕ್ಯಾಶ್ ಪೇಯ್ಡ್, ವೆದರ್ ಇಟ್ ರಿಲೇಟ್ಸ್ ಟು ಕರೆಂಟ್ ಪೀರಿಯಡ್ ಆರ್ ನಾಟ್, ಇಟ್ ಈಸ್ ಇಮ್ಮೆಟೀರಿಯಲ್. ಈ ವರ್ಷಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಬೇರೆ ಒಂದು ಅವಧಿಗೆ, ಹಿಂದಿನ ವರ್ಷಕ್ಕೆ ಸಂಬಂಧಪಟ್ಟಿದ್ದು ಈಗ ಬಂದ್ರು ಜಮಾ ಖರ್ಚು ತಕ್ತೆಯಲ್ಲಿ ಬರ್ತದೆ. ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಿದ್ದನ್ನು ಈಗಲೇ ಖರ್ಚು ಮಾಡಿದ್ರು ಜಮಾ ಖರ್ಚು ತಕ್ತೆಯಲ್ಲಿ ಬರ್ತದೆ. ಅಂದರೆ ಇದು ಇಟ್ ಶೋಸ್ ದಿ ಫ್ಲೋ ಆಫ್ ಫಂಡ್ಸ್. ಬಂದಿದೆ ಅಥವಾ ಹೋಗಿದೆ ಅಂದ್ರೆ ಇಟ್ ಈಸ್ ಇನ್ಕ್ಲೂಡೆಡ್. ಬರಬೇಕಾಗಿತ್ತು ಅಥವಾ ಹೋಗಬೇಕಾಗಿತ್ತು, ನಥಿಂಗ್, ಅದನ್ನು ನಾವು ಯೋಚನೆ ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ನಗದೇತರ ಈ ವರ್ಷದಲ್ಲಿ ಏಪ್ರಿಲ್ 1ರಿಂದ ಮಾರ್ಚ್ 31 ಅದು ಕ್ಯಾಶ್ ಬಂದಿದೆಯಾ, ಅಥವಾ ಬ್ಯಾಂಕಿನ ಮೂಲಕ ಜಮಾ ಆಗಿದೆಯಾ, ಅಥವಾ ಬ್ಯಾಂಕಿನ ಮೂಲಕ ಖರ್ಚಾಗಿದೆಯಾ, ಅಥವಾ ಕ್ಯಾಶ್ ಮೂಲಕ ಖರ್ಚಾಗಿದೆಯಾ. ಈ 4ರಲ್ಲಿ ಒಂದು ಆಗಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ನಾಟ್ ಅಪಿಯರ್ ಇನ್ ದಿ ಜಮಾ ಖರ್ಚು ತಕ್ತೆ. ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಲ್ಲಿ ಅಕೌಂಟ್ ಅಲ್ಲಿ ವಿ ಆರ್ ನಾಟ್ ಸಪೋಸ್ ಟು ಇನ್ಕ್ಲೂಡ್. ಯಾಕೆಂದ್ರೆ ನಗದೇತರ ನಮೂದುಗಳಿಗೆ ಅವಕಾಶ ಇಲ್ಲ. ನಾನ್ ಕ್ಯಾಶ್ ಎಂಟ್ರೀಸ್ ಶುಡ್ ನಾಟ್ ಬಿ ಎಂಟರ್ಡ್ ಇನ್ ದಿ ಜಮಾ ಖರ್ಚು ತಕ್ತೆ. ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ದೇರ್ ಈಸ್ ಮಿಸ್ಕನ್ಸೆಪ್ಷನ್, ದೇರ್ ಈಸ್ ಪ್ರಾಕ್ಟೀಸ್. ಜಮಾ ಖರ್ಚು ತಕ್ತೆಯಲ್ಲಿ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಕೂಡ ಮಾಡುವಂತದ್ದು, ಹೋದ ವರ್ಷದ ಪ್ರಾಫಿಟ್ ಅಪ್ರಾಪ್ರಿಯೇಷನ್ ಕೂಡ ಜಮಾ ಖರ್ಚು ತಕ್ತೆಯಲ್ಲಿ ತೋರಿಸುವಂತ ಅನೇಕ ಸಂಗತಿಗಳು ನಾವು ನೋಡಿದೀವಿ. ಅದು ತಪ್ಪು. ದೇ ಶುಡ್ ನಾಟ್ ಬಿ. ಆ ತರದ ಎಂಟ್ರೀಸ್ ಯಾವುದನ್ನು ನಾವು ಎಂಟ್ರಿ ಮಾಡೋ ಹಂಗಿಲ್ಲ. ಈವನ್ ಡಿಪ್ರಿಸಿಯೇಷನ್ ಎಂಟ್ರಿ ಮಾಡ್ತೀವಿ, ತಪ್ಪು. ಡಿಪ್ರಿಸಿಯೇಷನ್ ಎಂಟ್ರೀಸ್ ಶುಡ್ ನಾಟ್ ಅಪಿಯರ್ ಇನ್ ದಿ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್. ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ನೋ, ಪ್ರಾವಿಷನ್ ಎಂಟ್ರೀಸ್ ಇಲ್ಲ, ಪ್ರಾಫಿಟ್ ಅಪ್ರಾಪ್ರಿಯೇಷನ್ ಅಥವಾ ಟ್ರಾನ್ಸ್ಫರ್, ಈ ರೀತಿ ಎಂಟ್ರಿಗಳನ್ನ ನಾವು ಜಮಾ ಖರ್ಚು ತಕ್ತೆಯಲ್ಲಿ ತೋರಿಸುವಂತಿಲ್ಲ. ಬಿಕಾಸ್ ದೇ ಆರ್ ನಾಟ್ ಕ್ಯಾಶ್ ಎಂಟ್ರೀಸ್, ನಗದೇತರ ನಮೂದುಗಳು. ಹಾಗಾದ್ರೆ ನಮಗೆ ಒಂದು ಪ್ರಶ್ನೆ ಬರುತ್ತೆ, ಹಾಗೆ ಟ್ರಯಲ್ ಬ್ಯಾಲೆನ್ಸ್ಗೂ ಇದಕ್ಕೂ ಏನ್ ವ್ಯತ್ಯಾಸ ಸರ್? ಟ್ರಯಲ್ ಬ್ಯಾಲೆನ್ಸ್ ಅಂತ ನಾವು ನೋಡ್ತಾ ಇರ್ತೀವಿ, ಟ್ರಯಲ್ ಬ್ಯಾಲೆನ್ಸ್ ಜಮಾ ಖರ್ಚು ತಕ್ತೆ ಒಂದೇನಾ? ಇಲ್ಲ, ಟ್ರಯಲ್ ಬ್ಯಾಲೆನ್ಸ್ ಬೇರೆ,
ತಾಳೆಪಟ್ಟಿ ಅಂತೀವಿ ಅದಕ್ಕೆ. ಜಮಾ ಖರ್ಚು ತಕ್ತೆ ಬೇರೆ. ಜಮಾ ಖರ್ಚು ತಕ್ತೆಗೂ ಟ್ರಯಲ್ ಬ್ಯಾಲೆನ್ಸ್ಗೂ ಏನೇನು ವ್ಯತ್ಯಾಸ ಇದೆ ಅಥವಾ ಏನೇನು ಸಿಮಿಲಾರಿಟೀಸ್ ಇದೆ ಅಂತ ಒಂದ್ಸಾರಿ ನೋಡ್ಬಿಡೋಣ, ಆಮೇಲೆ ಮತ್ತೆ ಜಮಾ ಖರ್ಚು ತಕ್ತೆಗೆ ಬರ್ತೀವಿ. ಎರಡೂನು ಟ್ರಯಲ್ ಬ್ಯಾಲೆನ್ಸ್ ಇರ್ಲಿ ಅಥವಾ ಜಮಾ ಖರ್ಚು ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಆಗ್ಲಿ ಅಥವಾ ಟ್ರಯಲ್ ಬ್ಯಾಲೆನ್ಸ್ ಆಗ್ಲಿ, ಇದೆರಡು ಅಂತಿಮ ಆರ್ಥಿಕ ತಕ್ತೆಗಳ ಭಾಗಗಳು. ದೇ ಆರ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಫೈನಲ್ ಸ್ಟೇಟ್ಮೆಂಟ್ಸ್, ಫೈನಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಫೈನಲ್ ಅಕೌಂಟ್ಸ್. ಎರಡನ್ನು ನಮ್ಮ ಖಾತೆಗಳ ಜುಮ್ಲಾಗಳ ಆಧಾರದಲ್ಲಿ ತಯಾರಿಸಾಗುತ್ತೆ. ಟೋಟಲ್ ಆಫ್ ಲೆಡ್ಜರ್ ಬ್ಯಾಲೆನ್ಸಸ್, ಲೆಡ್ಜರ್ ಅಕೌಂಟಿನ ಜುಮ್ಲಾಗಳಲ್ಲಿ ಆಧಾರದಲ್ಲಿ ತಯಾರಿಸ್ತೀವಿ ನಾವು ಎರಡನ್ನು. ಆದ್ರೆ ದೇರ್ ಇಸ್ ಅ ಸ್ಮಾಲ್ ಡಿಫರೆನ್ಸ್, ಅದನ್ನ ಡಿಫರೆನ್ಸ್ ಅಲ್ಲಿ ಹೇಳ್ತೀನಿ ನಾನು. ಸಾಮಾನ್ಯವಾಗಿ ಎರಡನ್ನು ವರ್ಷಾಂತ್ಯದಲ್ಲಿ ತಯಾರು ಮಾಡ್ತೀವಿ. ಜಮಾ ಖರ್ಚು ತಕ್ತೆಯನ್ನ ಮತ್ತು ಟ್ರಯಲ್ ಬ್ಯಾಲೆನ್ಸ್ ಅನ್ನ ಯಾವತ್ತಾವತ್ತೋ ನಾವು ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಎರಡೂನು ದೇ ಪ್ರೂವ್ ದಿ ಅರ್ಥಮೆಟಿಕಲ್ ಅಕ್ಯುರಸಿ. ಟ್ರಯಲ್ ಬ್ಯಾಲೆನ್ಸ್ ಇರ್ಬೋದು ಅಥವಾ ಜಮಾ ಖರ್ಚು ತಕ್ತೆ ಇರ್ಬೋದು, ಅರ್ಥಮೆಟಿಕಲ್ ಅಕ್ಯುರಸಿ ಪ್ರೂವ್ ಮಾಡುತ್ತೆ. ಲೆಕ್ಕಪತ್ರಗಳು ಸರಿ ಇದೆ ಅಂತ ಪ್ರೂವ್ ಮಾಡುತ್ತೆ ಅಂತ ಹೇಳೋದಿಲ್ಲ. ಇಫ್ ದೇರ್ ಆರ್ ಎನಿ ಕಂಪೆನ್ಸೇಟರಿ ಎರರ್ಸ್ ಆರ್ ಎರರ್ಸ್ ಆಫ್ ಕಮಿಷನ್ ಆರ್ ಒಮಿಷನ್, ಟ್ರಯಲ್ ಬ್ಯಾಲೆನ್ಸ್ ಟ್ಯಾಲಿ ಆಗ್ಬಿಡ್ಬೋದು, ಜಮಾ ಖರ್ಚು ತಕ್ತೆ ಟ್ಯಾಲಿ ಆಗ್ಬಿಡ್ಬೋದು. ಇಟ್ ಶೋಸ್ ದಿ ಕರೆಕ್ಟ್ನೆಸ್ ಆಫ್ ಅರ್ಥಮೆಟಿಕಲ್ ಅಕ್ಯುರಸಿ. ಅರ್ಥಮೆಟಿಕಲ್ ಅಕ್ಯುರಸಿ, ಜಮಾ ಎಷ್ಟು ಬಂದಿತ್ತು ಅಷ್ಟು ಖರ್ಚಾಗಿದೆ ಅಂದ್ರೆ ಅದು ಅರ್ಥಮೆಟಿಕಲ್ ಅಕ್ಯುರಸಿ. ಹಾಗಾದ್ರೆ ಎರಡನ್ನೂ ತಯಾರಿಸಬಹುದಾ ಸರ್? ಬೇಕಾಗಿಲ್ಲ. ಒಂದೋ ನೀವು ಟ್ರಯಲ್ ಬ್ಯಾಲೆನ್ಸ್ ತಯಾರು ಮಾಡ್ತೀರಿ ಅಥವಾ ಜಮಾ ಖರ್ಚು ತಕ್ತೆ ಮಾಡ್ತೀರಿ. ಜಮಾ ಖರ್ಚು ತಕ್ತೆಯನ್ನ ನಾವು ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ವಿ. ಈಗ ಆಧುನಿಕ ಪದ್ಧತಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ಜಮಾ ಖರ್ಚು ತಕ್ತೆಯನ್ನು ಮಾಡ್ತಾ ಇಲ್ಲ, ಅದರ ಬದಲು ಟ್ರಯಲ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಏನು ನಾವು ದ್ವಿನಮೂದು ಪದ್ಧತಿ, ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳ್ತಾ ಇದೀವಿ, ಇದರಲ್ಲಿ ನಾವು ಹೆಚ್ಚು ಟ್ರಯಲ್ ಬ್ಯಾಲೆನ್ಸ್ ಮಾಡ್ತಾ ಇದೀವಿ. ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಈಗ ನಿಮ್ ಪಾರ್ಟ್ನರ್ಶಿಪ್ ಇರ್ಬೋದು, ನಿಮ್ ಬಾಕಿ ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಕಂಪನೀಸ್, ಇದೆಲ್ಲದರಲ್ಲೂ ನಾವು ಟ್ರಯಲ್ ಬ್ಯಾಲೆನ್ಸ್ ಮಾಡ್ತೀವಿ ಹೊರತು ನಾವು ಇದು ಮಾಡೋದಿಲ್ಲ. ಈವನ್ ಕಂಪ್ಯೂಟರೈಸ್ಡ್ ಅಟ್ಮಾಸ್ಫಿಯರ್ ಅಲ್ಲಿ ಕೂಡ ಟ್ರಯಲ್ ಬ್ಯಾಲೆನ್ಸ್ ವಿಲ್ ಬಿ ಪ್ರಿಪೇರ್ಡ್. ಟ್ಯಾಲಿ ಇರ್ಬೋದು, ಬೇರೆ ಯಾವ್ದ್ರಲ್ಲಾರು ರೆಸಿಟ್ಸ್ ಅಂಡ್ ಪೇಮೆಂಟ್ ಬೇಕು ಅಂದ್ರೆ ವಿ ನೀಡ್ ಟು ಜನರೇಟ್ ಸಪರೇಟ್ಲಿ. ಹಾಗಾದ್ರೆ ಟ್ರಯಲ್ ಬ್ಯಾಲೆನ್ಸ್ಗೂ ಜಮಾ ಖರ್ಚು ತಕ್ತೆಗೂ ಏನ್ ಡಿಫರೆನ್ಸ್? ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಕ್ಲಿಯರ್. ಜಮಾ ಖರ್ಚು ತಕ್ತೆ ಕೇವಲ ನಗದು ಹರಿವಿನ ಸಾರಾಂಶ, ಕ್ಯಾಶ್ ಫ್ಲೋ. ಕ್ಯಾಶ್ ಬಂದಿದೆ ಅಥವಾ ಕ್ಯಾಶ್ ಹೊರಗೆ ಹೋಗಿದೆ, ಕ್ಯಾಶ್ ಒಳಗೆ ಬಂದಿದೆ ಅಥವಾ ಕ್ಯಾಶ್ ಹೊರಗೆ ಹೋಗಿದೆ ಅಂತ ಹೇಳಿದ್ರೆ ಯು ವಿಲ್ ಬಿ ಪ್ರಿಪೇರಿಂಗ್ ದಿಸ್ ಒನ್. ಅದೇ ಟ್ರಯಲ್ ಬ್ಯಾಲೆನ್ಸ್ ಎಲ್ಲ ಖಾತೆಗಳ ಜುಮ್ಲಾ ಪಟ್ಟಿ. ಜುಮ್ಲಾ ಪಟ್ಟಿ ಅಂದ್ರೆ ಖಾತೆಗಳಿದೆ, ಅವುಗಳ ಟೋಟಲ್ ಹಾಕಿ ನಾವು ಟ್ರಯಲ್ ಬ್ಯಾಲೆನ್ಸ್ ಮಾಡ್ತೀವಿ. ಲೆಡ್ಜರ್ ಅಕೌಂಟ್ಸ್ ಅಲ್ಲಿ ಖಾತೆಗಳು ಇರ್ತವೆ, ಅದರ ಟೋಟಲ್ ಗಳನ್ನ ಮಾಡಿ ಜುಮ್ಲಾ ಪಟ್ಟಿ ತಯಾರು ಮಾಡ್ತೀವಿ. ಜಮಾ ಖರ್ಚು ತಕ್ತೆಯಲ್ಲಿ ಆರಂಭ ಅಂತಿಮ ಶಿಲ್ಕ್ ಇರ್ತದೆ, ತಾಳೆಪಟ್ಟಿಯಲ್ಲಿ ಆರಂಭದ ಶಿಲ್ಕು ಅಂತಿಮ ಶಿಲ್ಕು, ಓಪನಿಂಗ್ ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರೋದಿಲ್ಲ. ಹಾಗಾದ್ರೆ ಪ್ರಿಪರೇಷನ್ಸ್, ಇದು ಲೆಡ್ಜರ್ ಬ್ಯಾಲೆನ್ಸ್ ಇದು ಲೆಡ್ಜರ್ ಬ್ಯಾಲೆನ್ಸ್ ತಗೊಳ್ತೀವಾ? ಇಲ್ಲ, ಒಂದು ಸಣ್ಣ ವ್ಯತ್ಯಾಸ ಇದೆ. ಜಮಾ ಖರ್ಚು ತಕ್ತೆಯಲ್ಲಿ ಮಾಡುವಾಗ ಜಮಾ ಕಾಲಮಿನ ಟೋಟಲ್ ಮತ್ತು ಖರ್ಚಿನ ಕಾಲಮಿನ ಟೋಟಲ್ ಎರಡನ್ನೂ ತಗೊಂಡ್ ಬರ್ತೀವಿ. ಆದ್ರೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಜಮಾ ಖರ್ಚು ಎರಡು ಇದೆ ಯಾವ್ದೊಂದು ಅಕೌಂಟ್ ಅಲ್ಲಿ ಅಂದ್ರೆ ಅದನ್ನ ನೆಟ್ ಆಫ್ ಮಾಡ್ತೀವಿ. ನೆಟ್ ಬ್ಯಾಲೆನ್ಸಸ್ ವಿಲ್ ಬಿ ಬ್ರಾಟ್ ಟು ದಿ ಟ್ರಯಲ್ ಬ್ಯಾಲೆನ್ಸ್. ಸೊ ಜಮಾ ಖರ್ಚು ತಕ್ತೆಯಲ್ಲಿ ನೀವು ಆಸ್ ಇಟ್ ಈಸ್ ಯಾವ್ದೋ ಒಂದು ಅಕೌಂಟ್ ಅಲ್ಲಿ ಜಮಾನು ಇದೆ, ಖರ್ಚು ಇದೆ. ಜಮಾನು ತಗೊಂಡ್ ಬರ್ತೀರಿ, ಖರ್ಚನ್ನು ತಗೊಂಡ್ ಬರ್ತೀರಿ ಪ್ರಾಫಿಟ್ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ. ಅದೆರಡನ್ನು ನೆಟ್ ಆಫ್ ಮಾಡಿ ಬ್ಯಾಲೆನ್ಸ್ ಮಾತ್ರ ತಗೊಂಡ್ ಬರ್ತೀರಿ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಒಂದು ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ, ಇಲ್ಲ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ. ಡೆಬಿಟ್ ಟು ಕ್ರೆಡಿಟ್ ಎರಡೂ ಇರೋದಿಲ್ಲ. ವೆರಾಸ್ ಜಮಾ ಖರ್ಚು ತಕ್ತೆಯಲ್ಲಿ ಒಂದೇ ಖಾತೆಯಲ್ಲಿ ಎರಡು ಇರ್ತದೆ. ಷೇರು ಬಂಡವಾಳ ಖಾತೆ ಜಮಾನು ಇರ್ತದೆ, ಖರ್ಚು ಇರ್ತದೆ, ನೆಟ್ ಆಫ್ ಮಾಡೋದಿಲ್ಲ. ಹಾಗಾಗಿ ಅದು ಒಂದು ಇದರಲ್ಲಿ ಇನ್ನೊಂದು ವ್ಯತ್ಯಾಸ. ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಮತ್ತು ಜಮಾ ಖರ್ಚು ತಕ್ತೆಯಲ್ಲಿ ಅವಧಿಯಲ್ಲಿ ಆದ ಜಮಾ ಖರ್ಚುಗಳು,
ಅಂದ್ರೆ ನೋಡಿ ಇಲ್ಲಿ ಎಷ್ಟು ವ್ಯತ್ಯಾಸ ಇರುತ್ತೆ, ಸಣ್ಣ ವ್ಯತ್ಯಾಸ. ಅವಧಿಯಲ್ಲಿ ಆದ ಜಮಾ ಖರ್ಚುಗಳಿಗೂ ಅವಧಿಯಲ್ಲಿ ದಾಖಲಾದ ನಮೂದುಗಳಿಗೂ ವ್ಯತ್ಯಾಸ ಇದೆ. ಈವನ್ ದಟ್ ಮೀನ್ಸ್ ಟ್ರಯಲ್ ಬ್ಯಾಲೆನ್ಸ್ ಇನ್ಕ್ಲೂಡ್ಸ್ ಅಕ್ರೂಯಲ್ ಸಿಸ್ಟಮ್ ಅಲ್ಲಿ, ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ರಿಸೀವಬಲ್ಸ್ ಪೇಯಬಲ್ಸ್ ಕೂಡ ಅಕೌಂಟ್ ಮಾಡ್ಕೊಂಡಿರ್ತೀವಿ. ಟ್ರಯಲ್ ಬ್ಯಾಲೆನ್ಸ್ ಇನ್ಕ್ಲೂಡ್ಸ್ ದೋಸ್ ಆಲ್ಸೋ. ವೆರಾಸ್ ಜಮಾ ಖರ್ಚು ತಟ್ಟೆಯಲ್ಲಿ ಅವಧಿಯಲ್ಲಿ ಆಗಿರುವಂತಹ ಜಮಾ ಖರ್ಚು ಮಾತ್ರ ಇರ್ತದೆ. ಇದು ಸಣ್ಣ ಸಣ್ಣ ವ್ಯತ್ಯಾಸ, ಬಟ್ ಇಟ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್. ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಬನ್ನಿ. ಮತ್ತೆ ಲೆಕ್ಕಪತ್ರ ಶಾಸ್ತ್ರ ಪದ್ಧತಿಗಳು ಹೆಚ್ಚು ಜಮಾ ಖರ್ಚು ತಟ್ಟೆಯನ್ನ ಮಾನ್ಯ ಮಾಡೋದಿಲ್ಲ. ಅಕೌಂಟಿಂಗ್ ಸಿಸ್ಟಮ್ಸ್ ಅಲ್ಲಿ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ಸ್ ಟ್ರೈ ಮಾಡಬೇಕು ಅನ್ನೋದು ಎಲ್ಲೂ ಹೇಳೋದಿಲ್ಲ. ಆದ್ರೆ ಟ್ರಯಲ್ ಬ್ಯಾಲೆನ್ಸ್ ಇಸ್ ಎ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅಕ್ರೂಯಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂಡ್ ಇಟ್ ಈಸ್ ರೆಕಮೆಂಡೆಡ್. ಎಲ್ಲ ಕಡೆ ಟ್ರಯಲ್ ಬ್ಯಾಲೆನ್ಸ್ ಮಾಡಿ ಅಂತ. ಯಾಕೆ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಆಲ್ ಸಾರ್ಟ್ಸ್ ಆಫ್ ದಿಸ್ ಒನ್. ಕ್ಯಾಶ್ ಎಂಟ್ರೀಸ್ ಒಂದೇ ಅಲ್ಲ, ಈವನ್ ಅಕ್ರೂಯಲ್ ಎಂಟ್ರೀಸ್ ಕೂಡ ಇರುತ್ತೆ ಇದರಲ್ಲಿ. ಹಾಗಾಗಿ ಅದನ್ನ ಇದು ಮಾಡ್ತೀವಿ. ಸಾಮಾನ್ಯವಾಗಿ ಜಮಾ ಖರ್ಚು ತಟ್ಟೆಯನ್ನ ಟಿ ನಮೂನೆಯಲ್ಲಿ ಮಾಡ್ತೀವಿ. ಎಡಗಡೆ ಜಮಾ, ಬಲಗಡೆ ಖರ್ಚು, ಟಿ ಫಾರ್ಮ್ಯಾಟ್ ಅಂತ ಹೇಳ್ತೀವಿ ನಾವು. ಆದ್ರೆ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಎಡಗಡೆಗೆ ವಿವರಣೆಗಳಿರ್ತವೆ, ಬಲಗಡೆ 2 ಕಾಲಮ್ ಇರುತ್ತೆ, ಡೆಬಿಟ್ ಕ್ರೆಡಿಟ್. ಅದು ಟ್ರಯಲ್ ಬ್ಯಾಲೆನ್ಸ್ ಮಾಡ್ತೀವಿ. ಟ್ರಯಲ್ ಬ್ಯಾಲೆನ್ಸ್ ಅನ್ನ ಟಿ ಶೇಪ್ ಅಲ್ಲಿ ಮಾಡೋದಿಲ್ಲ, ಯೂಶಲಿ. ಮಾಡಬಾರ್ದು ಅಂತಿಲ್ಲ, ಮಾಡೋದಿಲ್ಲ, ಕಾಲಮ್ ವಾರ್ ಮಾಡ್ತೀವಿ ನಾವು. ಹಾಗಾಗಿ ದೀಸ್ ಆರ್ ದಿ ಡಿಫರೆನ್ಸಸ್. ಸಿಮಿಲಾರಿಟೀಸ್ ಏನು, ಡಿಫರೆನ್ಸಸ್ ಏನು ಟ್ರಯಲ್ ಬ್ಯಾಲೆನ್ಸ್ಗೂ ಜಮಾ ಖರ್ಚಿಗೂ ಹೇಳಿದೆ. ಸೊ ದಟ್ ದಿ ನಾಲೆಡ್ಜ್ ಆಫ್ ದೀಸ್ ಥಿಂಗ್ಸ್ ವಿಲ್ ಮೇಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಫೆಕ್ಟ್. ಹಾಗಾಗಿ ಇದು ಒಂದು ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ನ ಒಂದು ಮಾದರಿಯನ್ನು ತೋರಿಸಿದೀನಿ. ಇದು ಆರಂಭಿಕ ಶಿಲ್ಕ್ ಇದೆ, ಅದಕ್ಕೆ ಒಂದು ಅಡಕ ಇದೆ, ಅಂತಿಮ ಶಿಲ್ಕ್ ಇದೆ. ಆರಂಭದ ಶಿಲ್ಕಿನ ಅಡಕವೇ ಅಂತಿಮ ಶಿಲ್ಕಿನ ಅಡಕ. ಯಾಕೆಂದ್ರೆ ದಟ್ ಈಸ್ ದಿ ಸಮ್ಮರಿ ಆಫ್ ಕ್ಯಾಶ್ ಬುಕ್ ಆಗಿರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸ್ ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಮತ್ತೆ ಜಮಾ ಖರ್ಚು ಅದರಲ್ಲಿ ಇರ್ತದೆ. ಅದಕ್ಕೋಸ್ಕರ ಒಂದು ಅಡಕ, ಒಂದು ಸುಮಾರು ಅಡಕಗಳು ರಿಪೀಟ್ ಆಗಿದೆ ಎರಡೂ ಕಡೆಗೂ. ಯಾಕೆಂದ್ರೆ ದೇ ಕಂಟೈನ್ ಜಮಾ ಆಸ್ ವೆಲ್ ಆಸ್ ಖರ್ಚು, ಆ ತರ ಇರೋದ್ರಿಂದ. ಪಾಲು ಬಂಡವಾಳ ಅಡಕ 2 ಇದೆ, ಹಾಗೆ ಪಾಲು ಬಂಡವಾಳ ಮರುಪಾವತಿ ಅಡಕ 2 ಇದೆ, ಬಲಗಡೆನೂ ಇದೆ. ಅಂದ್ರೆ ಜಮಾದಲ್ಲೂ ಇರ್ತದೆ, ಖರ್ಚಲ್ಲೂ ಇರ್ತದೆ. ಹೀಗೆ ಇದು ಸ್ವೀಕರಿಸಿದ ಠೇವಣಿಗಳು, ಪಡೆದ ಸಾಲಗಳು. ಹಿಂದಿನ ಅವಧಿಯಲ್ಲಿ ನಾನು ಈ ಕೆಲವೊಂದು ಎಕ್ಸ್ಪ್ಲನೇಷನ್ ಮಾಡಿದ್ದೆ. ಯಾವ್ದ್ಯಾವ್ದು ಜಮಾ, ಯಾವ್ದ್ಯಾವ್ದು ಖರ್ಚು, ಯಾವ್ದ್ಯಾವ್ದು ಆಯ, ಯಾವ್ದ್ಯಾವ್ದು ವ್ಯಯ, ಯಾವ್ದ್ಯಾವ್ದು ಆದಾಯ, ಯಾವ್ದ್ಯಾವ್ದು ವೆಚ್ಚ, ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಲ್ಲ, ಅದೇ ನಮೂನೆಯಲ್ಲಿ ಇದನ್ನು ಕೊಟ್ಟಿದೀವಿ ಅಷ್ಟೇ ಹೊರತು ಮತ್ತೇನೇನಿಲ್ಲ. ಸೊ ಇದು ಒಂದು ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಒಂದು ನಮೂನೆ. ಹಾಗಾದ್ರೆ ನೆಕ್ಸ್ಟ್ ಯಾವ್ದಕ್ಕೆ ಹೋಗೋಣ? ಆದಾಯ ವೆಚ್ಚ ತಟ್ಟೆಗೆ ಹೋಗೋಣ. ಆದಾಯ ವೆಚ್ಚ ತಟ್ಟೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಸೂಕ್ಷ್ಮ ಗಮನಿಸ್ತಾ ಬನ್ನಿ. ಆದಾಯಕ್ಕೂ ಜಮಾಕ್ಕೂ ಏನ್ ವ್ಯತ್ಯಾಸ, ವೆಚ್ಚಕ್ಕೂ ಎಕ್ಸ್ಪೆನ್ಸ್ ಖರ್ಚಿಗೂ ಏನ್ ವ್ಯತ್ಯಾಸ ಹಿಂದೆ ಒಂದ್ಸರಿ ಹೇಳಿದ್ದೆ ನಾನು. ಎಲ್ಲ ಜಮಾನು ಆದಾಯ ಅಲ್ಲ, ಆದರೆ ಎಲ್ಲ ಆದಾಯಗಳು ಜಮಾಗಳೇ. ಹಾಗೇನೆ ಎಲ್ಲ ಖರ್ಚುಗಳು ನಮ್ಗೆ ವೆಚ್ಚಗಳಲ್ಲ, ಆದ್ರೆ ಸಾಮಾನ್ಯವಾಗಿ ಎಲ್ಲ ವೆಚ್ಚಗಳು ಖರ್ಚುಗಳೇ. ಅದು ನಾನು ಹೇಳಿದ್ದೆ. ಹಾಗಾಗಿ ಆದಾಯ ವೆಚ್ಚ ಅಂತ ಹೇಳಿದ್ರೆ ಏನು? ಎಲ್ಲ ಜಮಾಗಳು ನಮಗೆ ಆದಾಯ ಅಲ್ಲ. ಇನ್ಕಮ್ ಅಲ್ಲದೆ ಇರುವಂತಹ ರೆಸೀಟ್ಸ್ ಇರ್ತದೆ. ಆಲ್ ರೆಸೀಟ್ಸ್ ಆರ್ ನಾಟ್ ಇನ್ಕಮ್ಸ್. ಬಟ್ ಸಾಮಾನ್ಯವಾಗಿ ಎಲ್ಲ ಇನ್ಕಮ್ಮು ಜಮಾ ಆಗಿರ್ತದೆ. ಅಂದ್ರೆ ಎಲ್ಲ ಇನ್ಕಮ್ಮು ನಮಗೆ ರೆಸೀಟ್ ಆಗಿರ್ತದೆ. ವೈಸ್ ವರ್ಸ. ಹಾಗಾದ್ರೆ ಇದಕ್ಕೂ ಏನ್ ವ್ಯತ್ಯಾಸ ಸರ್? ನಮಗೆ ಹೀಗೆ ಹೇಳ್ಬಿಟ್ರಿ, ಎಲ್ಲ ಒಂಥರ ಒಗಟು ಹೇಳ್ದಂಗೆ ಹೇಳ್ಬಿಟ್ರಿ, ಎಲ್ಲ ಜಮಾಗಳು ನಮಗೆ ಆದಾಯವಲ್ಲ, ಆದರೆ ಸಾಮಾನ್ಯವಾಗಿ ಎಲ್ಲ ಆದಾಯಗಳು ಜಮಾಗಳೇ. ಏನೋ ಒಂಥರ ಒಗಟು ಹೇಳ್ದಂಗೆ ಹೇಳ್ಬಿಟ್ರಿ. ಏನಂದ್ರೆ ಸಾಮಾನ್ಯವಾಗಿ ನಾವು ಹಿಂತಿರುಗಿಸಬೇಕಾದಂತಹ ಜಮಾ ಇದ್ರೆ ಅದು ನಮಗೆ ಆದಾಯ ಅಲ್ಲ. ಯಾವ್ದ್ಯಾವ್ದು ಹಿಂತಿರುಗಿಸಬೇಕಾದ ಅಗತ್ಯ ಇರೋದಿಲ್ವೋ ಅದು ನಮಗೆ ಆದಾಯ. ನಮಗೆ ಬಡ್ಡಿ ಬಂದಿದೆ, ನಾವು ಅದನ್ನು ವಾಪಸ್ ಕೊಡ್ಬೇಕಾಗಿಲ್ಲ, ಅದು ನಮಗ ಜಮಾನೂ ಹೌದು, ಆದಾಯನೂ ಹೌದು. ನಮಗೆ ಬಾಡಿಗೆ ಬಂದಿದೆ, ನಾವು ಹಿಂತಿರುಗಿಸ್ಬೇಕಾಗಿಲ್ಲ, ನಮಗೆ ಅದು ಜಮಾನೂ ಹೌದು,
ಆದಾಯನೂ ಹೌದು. ನಮಗೆ ಶೇರ್ ಫೀ ಬಂದಿದೆ, ಅದು ನಾವು ವಾಪಸ್ ಕೊಡೋದಿಲ್ಲ, ಹಾಗಾಗಿ ಅದು ಜಮಾನೂ ಹೌದು, ಆದಾಯನೂ ಹೌದು. ಅಂದ್ರೆ ಹಿಂತಿರುಗಿಸಬೇಕಾದ ಅಗತ್ಯವಿಲ್ಲದ ಯಾವ್ದ್ಯಾವ್ದು ಜಮಾ ಇದೆ ಅದು ನಮಗ ಆದಾಯ. ಹಾಗೇನೆ ಖರ್ಚುಗಳಲ್ಲಿ ನಮಗೆ ವಾಪಸ್ ಯಾವ್ದ್ಯಾವ್ದು ಬರೋದಿಲ್ವೋ ಅದೆಲ್ಲ ವೆಚ್ಚ. ನಾವು ಬಾಡಿಗೆ ಕೊಟ್ಟಿದೀವಿ, ಖರ್ಚು. ವಾಪಸ್ ಬರೋದಿಲ್ಲ, ವೆಚ್ಚ. ನಾವು ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಶುಲ್ಕ ಕೊಟ್ಟಿದೀವಿ, ಅಥವಾ ಟೆಲಿಫೋನ್ ಎಕ್ಸ್ಪೆನ್ಸಸ್ ಕೊಟ್ಟಿದೀವಿ, ಅಥವಾ ಸ್ಟೇಷನರಿ ಕೊಟ್ಟಿದೀವಿ, ಅದ್ಯಾವುದು ನಮ್ಗೆ ವಾಪಸ್ ಬರೋದಿಲ್ಲ, ಹಾಗಾದ್ರೆ ಅವೆಲ್ಲ ವೆಚ್ಚಗಳು. ಸಂಬಳ ಕೊಟ್ಟಿದೀವಿ ನೌಕರರಿಗೆ, ಖರ್ಚು, ಆದ್ರೆ ವಾಪಸ್ ಬರೋದಿಲ್ಲ, ವೆಚ್ಚ. ಅದೇ ನೀವು ಸಾಲ ಕೊಟ್ಟಿದೀವಿ, ಖರ್ಚು, ವಾಪಸ್ ಬರುತ್ತೋ ಇಲ್ವೋ? ವಾಪಸ್ ಬರುತ್ತೆ, ಹಾಗಾಗಿ ಅದು ವೆಚ್ಚ ಅಲ್ಲ. ನಾವು ಅನೇಕ ಖರ್ಚುಗಳು ಮಾಡ್ತೀವಿ, ಅದರಲ್ಲಿ ಕೆಲವು ಖರ್ಚುಗಳು ನಮ್ಗೆ ವಾಪಸ್ ಬರುತ್ತೆ. ಹಾಗಿದ್ದಾಗ ನಾವು ಎಲ್ಲ ಒಂದ್ ಕಡೆ ಠೇವಣಿ ಇಡ್ತೀವಿ, ಖರ್ಚು. ಆ ಠೇವಣಿಯನ್ನ ವಾಪಸ್ ತಗೊಳ್ತೀವಿ ಅಲ್ವಾ? ವಾಪಸ್ ತಗೊಳ್ತೀವಿ ಅಂತಾಗಿದ್ರಿಂದ ಅದು ನಮಗೆ ಆದಾಯ ಅಲ್ಲ, ಅಥವಾ ಖರ್ಚು ಅಲ್ಲ, ಸಾರಿ ವೆಚ್ಚ ಅಲ್ಲ. ಹಾಗಾಗಿ ಇದು ಆದಾಯ ವೆಚ್ಚಕ್ಕೂ ಜಮಾ ಖರ್ಚಿಗೂ ಇರುವಂತ ವ್ಯತ್ಯಾಸ. ಅಂದ್ರೆ ಕ್ಯಾಪಿಟಲ್ ರೆಸೀಟ್, ರೆವಿನ್ಯೂ ರೆಸೀಟ್ ಅಂತೀವಿ ಬಿಸ್ನೆಸ್ ಇದೆ ಅಕೌಂಟಿಂಗ್ ಲ್ಯಾಂಗ್ವೇಜ್ ಅಲ್ಲಿ. ಯಾವ್ದ್ಯಾವ್ದು ರೆವಿನ್ಯೂ ರೆಸೀಟ್ ಇದೀವಿ ಅದು ಮಾತ್ರ ನಮ್ಮ ಆದಾಯ ವೆಚ್ಚ ತಕ್ಕಂತೆ ಬರ್ತದೆ. ಹಾಗಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿನ ಲಕ್ಷಣಗಳು ಏನೇನು? ಲಾಭ ನಷ್ಟ ತಕ್ಕಂತೆ, ಆದಾಯ ವೆಚ್ಚ ತಕ್ಕಂತೆ ಎರಡೂ ಒಂದೇ. ಕೆಲವು ಸಾರಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತೀವಿ, ಆದಾಯ ವೆಚ್ಚ ತಕ್ಕಂತೆ ಅಂತಲೂ ಹೇಳ್ತೀವಿ. ಬೋತ್ ಆರ್ ಒನ್ ಅಂಡ್ ದಿ ಸೇಮ್. ಜಮಾ ಖರ್ಚು ತಕ್ಕಂತೆ ನಗದು ಪುಸ್ತಕದ ಸಾರಾಂಶ ರೂಪ ಇದ್ದಂಗೆ ಇದು ಆದಾಯ ವೆಚ್ಚಗಳ ಸಾರಾಂಶ, ಸಮ್ಮರಿ ಆಫ್ ಇನ್ಕಮ್ಸ್ ಅಂಡ್ ಎಕ್ಸ್ಪೆಂಡಿಚರ್ಸ್. 12 ತಿಂಗಳು ಬಾಡಿಗೆ ಕೊಟ್ಟಿದ್ದೀವಿ, ಅದಷ್ಟು ಟೋಟಲ್ ಮಾಡಿ ನಾವು ವೆಚ್ಚ ಅಂತ ತೋರಿಸ್ತೀವಿ. ನೌಕರರಿಗೆ 5 ಜನ ನೌಕರರು, 8 ಜನ ನೌಕರರಿಗೆ ಪ್ರತಿ ತಿಂಗಳ ಸಂಬಳ ಕೊಟ್ಟಿದ್ದೀವಿ, ಅದಷ್ಟು ಬೇರೆ ತೋರಿಸೋದಿಲ್ಲ. ಮಹೇಶನಿಗೆ ಸಂಬಳ, ಜನಾರ್ದನಿಗೆ ಸಂಬಳ, ನಾಗರಾಜನಿಗೆ ಸಂಬಳ, ಬಸವರಾಜನಿಗೆ ಆ ರೀತಿ ತೋರಿಸೋದಿಲ್ಲ. ಎಲ್ಲ ಸಂಬಳವನ್ನು ಸೇರಿಸಿ ವೆಚ್ಚಗಳ ಸಾರಾಂಶ. ಒಟ್ಟು ಸಿಬ್ಬಂದಿಗಳಿಗೆ 12 ತಿಂಗಳಿಗೆ ಎಷ್ಟು ಸಂಬಳ ಕೊಟ್ಟಿದ್ದೀವಿ ಅದಷ್ಟು ಸೇರಿಸಿರ್ತೀವಿ. ಜಮಾ ಖರ್ಚು ತಕ್ಕಂತೆ ಅವಧಿಯಲ್ಲಿ ಆದ ಜಮಾ ಖರ್ಚು ತೋರಿಸಿದರೆ ನಿರ್ದಿಷ್ಟ ಅವಧಿಗೆ ಸಂಬಂಧಿಸಿದ ಆದಾಯ ವೆಚ್ಚ ತೋರಿಸುತ್ತೆ ಇದು. ಅಂದರೆ ಈ ಅವಧಿಗೆ ಸಂಬಂಧ ಇಲ್ಲದ ಆದಾಯ ವೆಚ್ಚಗಳಿದ್ರೆ ಅದನ್ನ ನಾವು ಆದಾಯ ವೆಚ್ಚ ತಕ್ಕಂತೆಯಲ್ಲಿ ತೋರಿಸೋದಿಲ್ಲ. ಜಮಾ ಖರ್ಚು ತಕ್ಕಂತೆಯಲ್ಲಿ ಇದ್ದು ಬಿಡ್ಬೋದು, ಹಿಂದಿನ ವರ್ಷ ಬಾಕಿ ಇದ್ದಂತ ಆದಾಯ ನಮಗೆ ಬಂದಿರ್ಬೋದು, ಅದನ್ನ ಆದಾಯ ವೆಚ್ಚ ತಕ್ಕಂತೆಯಲ್ಲಿ ಅಥವಾ ನಮ್ಮ ಲಾಭ ನಷ್ಟ ತಕ್ಕಂತೆಯಲ್ಲಿ ತಗೊಳ್ಳೋದಿಲ್ಲ. ಯಾಕಂದ್ರೆ ಹಿಂದಿನ ವರ್ಷ ತಗೊಂಡಾಗಿರ್ತದೆ ಅಕ್ರಿಯಲ್ ಸಿಸ್ಟಮ್ ಅಲ್ಲಿ. ಹಾಗ ಇದು ಮತ್ತೆ ಇದು ಇಟ್ ಶೋಸ್ ದಿ ರಿಸಲ್ಟ್ ಆಫ್ ದಿ ಬಿಸ್ನೆಸ್. ನಾವು ಏನ್ ಬಿಸ್ನೆಸ್ ಮಾಡಿದೀವೋ ಅದ್ರ ರಿಸಲ್ಟ್ ಏನಾಗಿದೆ, ನಷ್ಟವನ್ನು ಅನುಭವಿಸಿದೀವೋ ಅಥವಾ ಲಾಭವನ್ನು ಗಳಿಸಿದ್ದೀವೋ ಅದು ಗೊತ್ತಾಗತ್ತೆ. ಇಟ್ ಶೋಸ್ ದಿ ರಿಸಲ್ಟ್, ಫಲಿತಾಂಶವನ್ನು ತೋರಿಸುತ್ತೆ. ಮತ್ತೆ ಈಗಾಗಲೇ ಹೇಳ್ದಂಗೆ ಪ್ರಸಕ್ತ ಸಾಲಿಗೆ ಸಂಬಂಧಿಸಿದವುದಾಗಿರ್ಬೇಕು. 23-24 ಅಥವಾ 24-25 ಅಂತ ಹೇಳಿದ್ರೆ ಆ ಸಾಲಿಗೆ ಸಂಬಂಧಪಟ್ಟ ಆದಾಯ ವೆಚ್ಚ ಮಾತ್ರ ಇರ್ತದೆ. 23-24ಕ್ಕೆ ಅಥವಾ 25-26ಕ್ಕೆ ಇರುವಂತದ್ದು ಯಾವುದನ್ನು ಇಲ್ಲಿ ಸೇರಿಸೋದಿಲ್ಲ, ತೋರಿಸೋದಿಲ್ಲ. ಜಮಾ ಖರ್ಚು ತಕ್ಕಂತೆಯಲ್ಲಿ ಆ ಸಾಲಿನಲ್ಲಿ ಆದಂತಹ ಜಮಾ ಖರ್ಚುಗಳು ಅದು ಯಾವುದೇ ಸಾಲಿಗೆ ಸಂಬಂಧಪಟ್ಟಿರ್ಲಿ ತೋರಿಸ್ತಿರ್ತೀವಿ. ಆದರೆ ಇಲ್ಲಿ ಲಾಭ ನಷ್ಟ ತಕ್ಕಂತೆಯಲ್ಲಿ ಈ ಸಾಲಿಗೆ ಸಂಬಂಧಪಟ್ಟಿರ್ಬೇಕು. ಎರಡರಲ್ಲಿ ಏನ್ ವ್ಯತ್ಯಾಸ? ಕೆಲವು ಸಾರಿ ನಾವು ಹಿಂದಿನ ಸಾಲಿಗೆ ಸಂಬಂಧಪಟ್ಟ ವೆಚ್ಚಗಳನ್ನು ಈ ಸಾಲಿನಲ್ಲಿ ಮಾಡ್ತೀವಿ, ಹಿಂದಿನ ವರ್ಷ ಬಾಕಿ ಇರ್ತದೆ. ಲೆಕ್ಕ ಪರಿಶೋಧನಾ ಶುಲ್ಕ ಮಾರ್ಚ್ 31 ಒಳಗೆ ಕೊಟ್ಟಿರೋದಿಲ್ಲ, ನೀವು ಲೆಕ್ಕ ಪರಿಶೋಧನೆ ಮುಗಿದ ನಂತರ ಕೊಡ್ತೀರಿ, ಕೊಡಬೇಕಾದ ಶುಲ್ಕ ಅಂತ ಇಟ್ಟಿರ್ತೀರಿ. ಹಾಗಾಗಿ ಹಿಂದಿನ ವರ್ಷದ ಶುಲ್ಕವನ್ನ ಈ ವರ್ಷ ಕೊಡ್ತೀರಿ. ಆದ್ರೆ ಆದಾಯ ವೆಚ್ಚ ತಕ್ಕಂತೆಯಲ್ಲಿ ಹಿಂದಿನ ವರ್ಷನೇ ತೋರಿಸಿರ್ತೀವಿ ಕೊಡಬೇಕಾದ ಶುಲ್ಕವನ್ನ, ಲೆಕ್ಕ ಪರಿಶೋಧನಾ ಶುಲ್ಕ ಅಂತ. ಅದೇ ಜಮಾ ಖರ್ಚು ತಕ್ಕಂತೆಯಲ್ಲಿ ಯಾವಾಗ ಕೊಡ್ತೀರೋ ಆವಾಗ ತೋರಿಸ್ತೀರಿ. ಪ್ರಮುಖವಾಗಿ ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಬೈಫರ್ಕೇಶನ್ ಮಾಡೋದು ಒಳ್ಳೇದು. ಎಲ್ಲದನ್ನು ತೋರಿಸೋಕ್ಕಿಂತ
ಡಿಫರೆಂಟ್ ಹೆಡ್ಡಿಂಗ್ಸ್. ಅಂದ್ರೆ ವ್ಯಾವಹಾರಿಕ ವೆಚ್ಚಗಳು, ಬಡ್ಡಿ ಇರ್ಬೋದು, ಕಮಿಷನ್ ಇರ್ಬೋದು, ಸಾಗಾಟ, ಟ್ರಾನ್ಸ್ಪೋರ್ಟೇಷನ್, ಈ ರೀತಿದೆಲ್ಲ ವ್ಯಾವಹಾರಿಕ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಹಾಗೆ ಸಿಬ್ಬಂದಿಗಳ ವೆಚ್ಚಗಳನ್ನ ಬೇರೆ ಮಾಡಬಹುದು, ಬೇರೆ ಮಾಡಬೇಕು. ಸಿಬ್ಬಂದಿ ವೆಚ್ಚಗಳನ್ನು ಬೇರೆ ಮಾಡಲಿಕ್ಕೆ ಸ್ಟ್ಯಾಚ್ಯುಟರಿ ರಿಕ್ವೈರ್ಮೆಂಟ್ಸ್ ಕೂಡ ಇದೆ. ಯಾಕೆಂದ್ರೆ ಒಟ್ಟು ಸಿಬ್ಬಂದಿಗಳ ವೆಚ್ಚ ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ದುಡಿಯುವ ಬಂಡವಾಳದ ಶೇಕಡ ಇಷ್ಟನ್ನು ಮೀರುವಂತಿಲ್ಲ, 2% ಗಿಂತ ಜಾಸ್ತಿ ಇರುವಂತಿಲ್ಲ. ಅದನ್ನು ನೋಡ್ಲಿಕ್ಕೆ ನಾವು ಸಿಬ್ಬಂದಿ ವೆಚ್ಚಗಳನ್ನೆಲ್ಲ ಕ್ರೋಢೀಕರಿಸಿ ಒಂದು ಕಡೆ ತೋರಿಸ್ತೀವಿ. ಆಡಳಿತಾತ್ಮಕ ವೆಚ್ಚಗಳು, ಮಂಡಳಿ ಸಭೆ ಇರ್ಬೋದು, ಸಭಾಪತಿ ಇರ್ಬೋದು, ನಿರ್ದೇಶಕರ ಸಭೆಗಳಿರ್ಬೋದು, ಅಥವಾ ಜನರಲ್ ಬಾಡಿ ಇದಿರ್ಬೋದು, ಈ ರೀತಿಯ ಏನೇನು ಆಡಳಿತಾತ್ಮಕ ವೆಚ್ಚಗಳಿದೆ ಅದಷ್ಟನ್ನು ಆಡಳಿತಾತ್ಮಕ ವೆಚ್ಚಗಳು, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂತ ತೋರಿಸ್ತೀವಿ. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್, ಕಟ್ಟಡಗಳಿಗೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಇರುವಂತಹ ಎಲ್ಲ ವೆಚ್ಚ, ಇದನ್ನ ಬಾಡಿಗೆ ಇರ್ಬೋದು, ರಿಪೇರಿ ಇರ್ಬೋದು, ವಿದ್ಯುತ್ ಇರ್ಬೋದು, ದೂರವಾಣಿ ಇರ್ಬೋದು, ಈ ರೀತಿಯ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ದೇ ಡೋಂಟ್ ವೇರಿ. ಅದು ವೇರಿಯೇಷನ್ ಆಗೋದಿಲ್ಲ. ಬಾಡಿಗೆ ಒಂದ್ಸಾರಿ ಫಿಕ್ಸ್ ಮಾಡಿದರೆ ನೀವು ಪ್ರತಿ 1 ವರ್ಷ ಪೂರ್ತಿ ಅದೇ ಬಾಡಿಗೆ ಕೊಡ್ತೀರಿ. ಯೂಶುವಲ್ ವೇರಿಯೇಷನ್ ಇರೋದಿಲ್ಲ. ಅದನ್ನು ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ತೋರಿಸ್ತೀವಿ. ಇನ್ನು ಶಾಸನಾತ್ಮಕ ವೆಚ್ಚಗಳು ಅಥವಾ ಶಾಸನಬದ್ಧ ವೆಚ್ಚಗಳು, ಸ್ಟ್ಯಾಚ್ಯುಟರಿ ಎಕ್ಸ್ಪೆನ್ಸಸ್, ಟ್ಯಾಕ್ಸ್ ಇರ್ಬೋದು, ಪ್ರೊಫೆಷನಲ್ ಟ್ಯಾಕ್ಸ್, GST ಅಥವಾ ಇನ್ಕಮ್ ಟ್ಯಾಕ್ಸ್. ಹಾಗೆ ಯಾವುದೋ ಶುಲ್ಕ ಕೊಟ್ಟಿರ್ತೀರಿ ನೀವು, ಸೌಹಾರ್ದ ಸಹಕಾರಿಗಳು ಪ್ರತಿ ವರ್ಷ ವಾರ್ಷಿಕ ಶುಲ್ಕ ಕೊಡಬೇಕು, ಅದು ಶಾಸನಬದ್ಧ ವೆಚ್ಚ. ಚಂದ ಕೊಟ್ಟಿರ್ತೀರಿ, ದಂಡ ಕೊಟ್ಟಿರ್ತೀರಿ, ಯಾವುದೋ ಒಂದು ಅನುಪಾಲನೆಯಲ್ಲಿ ಲೋಪ ಆಗಿರೋದ್ರಿಂದ ಇನ್ಕಮ್ ಟ್ಯಾಕ್ಸ್ ನಲ್ಲೋ ಅಥವಾ GST ನಲ್ಲೋ ಲೋಪ ಆಗಿರೋದ್ರಿಂದ ದಂಡ ಕೊಟ್ಟಿರ್ತೀರಿ, ಅವು ಶಾಸನಬದ್ಧ ಎಕ್ಸ್ಪೆಂಡಿಚರ್. ಇದು ಅವುಗಳಿಗೆ ಕೊಡ್ಬೇಕಾಗತ್ತೆ, ತೋರಿಸ್ಬೇಕಾಗತ್ತೆ. ಸೊ ಇದು ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಒಂದು ಸೂಕ್ಷ್ಮ ರೂಪ. ಇದನ್ನ ನಾವು ಕನ್ನಡದಲ್ಲಿ ಈ ರೀತಿ ತೋರಿಸ್ತೀವಿ. ವ್ಯಾವಹಾರಿಕ ವೆಚ್ಚಗಳು, ಸ್ಥಾಪನಾ ವೆಚ್ಚಗಳು, ಆಡಳಿತಾತ್ಮಕ ವೆಚ್ಚಗಳು, ಸಿಬ್ಬಂದಿ ವೆಚ್ಚಗಳು, ಈ ರೀತಿ ಎಲ್ಲ ತೋರಿಸ್ಕೊಳ್ತೀವಿ. ನಾನು ಏನು ಹಿಂದೆ ತೋರಿಸಿದ್ನೋ ಅದನ್ನೇ ಅದೇ ತರ ತೋರಿಸಿದೀವಿ. ಇದರಲ್ಲಿ ನಿವ್ವಳ ಲಾಭ ಇರ್ತದೆ. ಅಂದ್ರೆ ಇಟ್ ಶೋಸ್ ದಿ ರಿಸಲ್ಟ್ ಆಫ್ ದಿ ಬಿಸ್ನೆಸ್. ಹಾಗಾಗಿ ನಿವ್ವಳ ಲಾಭ ಅಥವಾ ನಷ್ಟವನ್ನು ತೋರಿಸುತ್ತೆ. ಇದರಲ್ಲಿ ಏನು ವ್ಯಾವಹಾರಿಕ ವೆಚ್ಚಗಳು, ವ್ಯಾವಹಾರಿಕ ಆದಾಯಗಳು ಅಂದ್ರೆ ಏನು, ಸ್ಥಾಪನಾ ವೆಚ್ಚಗಳು ಅಂದ್ರೆ ಏನು, ಆಡಳಿತಾತ್ಮಕ ವೆಚ್ಚಗಳೇನು, ವಾಟ್ ಆರ್ ದಿ ಕಾಂಪೋನೆಂಟ್ಸ್ ಆಫ್ ದೀಸ್ ಎಕ್ಸ್ಪೆನ್ಸಸ್ ಅಂತ ಕೇಳಿದ್ರೆ, ಕಾಂಪೋನೆಂಟ್ಸ್ ಆಫ್ ಏನು, ವ್ಯಾವಹಾರಿಕ ವೆಚ್ಚಗಳಲ್ಲಿ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್, ಇಂಟ್ರೆಸ್ಟ್ ಆನ್ ಲೋನ್ಸ್, ಅಥವಾ ಇಂಟ್ರೆಸ್ಟ್ ಆನ್ ಅದರ್ ಬಾರೋಯರ್ಸ್, ಅಥವಾ ಕಮಿಷನ್ ಪೇಡ್ ಟು ಏಜೆಂಟ್ಸ್, ಈ ತರದೆಲ್ಲ ನಾವು ವ್ಯಾವಹಾರಿಕ ವೆಚ್ಚಗಳು ಅಂತ ಇದು ಮಾಡ್ತೀವಿ. ಹಾಗೆ ಆಡಳಿತಾತ್ಮಕ ವೆಚ್ಚಗಳು, ಹಾಗೆ ವ್ಯಾವಹಾರಿಕ ಆದಾಯಗಳು, ಹಾಗೆ ಸ್ಥಾಪನಾ ವೆಚ್ಚಗಳು, ಸಿಬ್ಬಂದಿ ವೆಚ್ಚಗಳು, ಇವುಗಳಲ್ಲೆಲ್ಲ ಬೇರೆ ಬೇರೆ ಐಟಮ್ಗಳು ಇರ್ತವೆ. ಅದು ಯಾವ್ದು ಅಂತ ಸುಮ್ಮನೆ ಸೂಕ್ಷ್ಮವಾಗಿ ನೀವು ಇದಿಷ್ಟೇನಾ, ಅಲ್ಲ ಇದಕ್ಕಿಂತ ಹೆಚ್ಚಿರ್ಬೋದು, ಹಾಗೆ ಇಷ್ಟು ಇರ್ಬೇಕಾ, ನಿಮ್ಮಲ್ಲಿ ಆ ವ್ಯವಹಾರ ಇಲ್ಲ ಅಂದ್ರೆ ಅದು ಬೇಡ. ನಮ್ಮಲ್ಲಿ ಯಾವ್ದು ಏಜೆಂಟ್ ಇಲ್ಲ ಸರ್, ಪಿಗ್ಮಿನೇ ನಾವು ಮಾಡ್ತಾ ಇಲ್ಲ, ಏಜೆಂಟ್ ಇಲ್ಲ, ಹಾಗಾದ್ರೆ ಪಿಗ್ಮಿ ಏಜೆಂಟ್ ಕೊಡಂತ ಕಮಿಷನ್ ಇಲ್ಲದೆ ಇರ್ಬೋದು. ಈ ಸ್ಟಾಂಪಿಂಗ್ ಇನ್ಕಮ್ ಇಲ್ಲ ಸರ್, ಬೇಡ, ತೊಂದರೆ ಇಲ್ಲ, ಈ ಸ್ಟಾಂಪಿಂಗ್ ಇನ್ಕಮ್ ಇಲ್ಲ, ಜೆರಾಕ್ಸ್ ಇಲ್ಲ ಸರ್, ಓಕೆ, ತೊಂದರೆ ಇಲ್ಲ. ಇದು ಕಾಂಪೋನೆಂಟ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಂದ್ರೆ ನಾವು ಏನು ಹಿಂದಿನ ಇದ್ರಲ್ಲಿ ತೋರಿಸಿದ್ವಿ ಅದರಲ್ಲಿ ಯಾವ್ದಾವ್ದು ಕಾಂಪೋನೆಂಟ್ ಅಂದ್ರೆ ಇದು ನಿಮಗೆ ಗೊತ್ತಾಗುತ್ತೆ. ಇದಿಷ್ಟನ್ನ ನಾವು ತೋರಿಸಿರ್ತೀವಿ. ಈಗ ಜಮಾ ಖರ್ಚು ತಕ್ತೆಗೂ ಆದಾಯ ವೆಚ್ಚ ತಕ್ತೆಗೂ ಏನ್ ವ್ಯತ್ಯಾಸ, ಜಮಾ ಖರ್ಚು ತಕ್ತೆಗೂ ಟ್ರಯಲ್ ಬ್ಯಾಲೆನ್ಸ್ಗೂ ಏನ್ ವ್ಯತ್ಯಾಸ ಅಂತ ತೋರಿಸಿದ್ವಿ. ಹಾಗಾದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೂ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ಗೂ ಏನ್ ವ್ಯತ್ಯಾಸ? ಅದು ಇಟ್ ಇಸ್ ದ ಸಮ್ಮರಿ ಆಫ್ ಕ್ಯಾಶ್ ಬುಕ್, ಇಟ್ ಈಸ್ ಸಮ್ಮರಿ ಆಫ್ ಎಕ್ಸ್ಪೆಂಡಿಚರ್ ಆರ್ ಇನ್ಕಮ್. ಇದರಲ್ಲಿ ಅಕ್ರೂಯಲ್ ಆಗಿರೋದು ಇರ್ತದೆ, ಇದರಲ್ಲೂ ಇರ್ತದೆ. ಅಂತಿಮ ಆರಂಭ ಶಿಲ್ಕ್ ಇರ್ತದೆ. ಇದರಲ್ಲಿ ಆದಾಯ ವೆಚ್ಚ ತಕ್ಕಂತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರೋದಿಲ್ಲ. ಜಮಾ ಖರ್ಚು ತಕ್ಕಂತೆ ಲೆಕ್ಕಪತ್ರಗಳು ದಾಳಿ ಆಗೋದನ್ನು ದೃಢೀಕರಿಸುತ್ತೆ. ಇಟ್ ಶೋಸ್ ದಿ ಅರ್ಥಮೆಟಿಕಲ್ ಅಕ್ಯುರಸಿ. ಆದಾಯ ವೆಚ್ಚ ತಕ್ಕಂತೆ ಅರ್ಥಮೆಟಿಕಲ್ ಅಕ್ಯುರಸಿ ಬಗ್ಗೆ ಏನು ಹೇಳೋದಿಲ್ಲ. ಸಾಮಾನ್ಯವಾಗಿ ಎಡಗಡೆ ಜಮಾ ಬಲಗಡೆ ಖರ್ಚು, ಆದರೆ ಇಲ್ಲಿ ಎಡಗಡೆ ವೆಚ್ಚ ಬಲಗಡೆ ಜಮಾ ಆದಾಯ. ಜಮಾ ಆದಾಯ, ಖರ್ಚು ವೆಚ್ಚ. ಆದರೆ ತೋರಿಸುವಾಗ ಜಮಾ ಖರ್ಚು ತಕ್ಕದಲ್ಲಿ ಎಡಗಡೆ ಜಮಾ ತೋರಿಸ್ತೀವಿ, ಬಲಗಡೆ ಖರ್ಚು ತೋರಿಸ್ತೀವಿ. ಆದ್ರೆ ಇಲ್ಲಿ ಎಡಗಡೆ ವೆಚ್ಚ ಬಲಗಡೆ ಆದಾಯ. ಏನಿದು ಹಿಂಗೆ ಸಾರ್, ಅದು ರೂಢಿಯಾಗಿ ಬಂದ್ಬಿಟ್ಟಿದೆ? ನೋ,
ಬರೀ ರೂಢಿಯಲ್ಲ, ಬರೀ ರೂಢಿಯಲ್ಲಿ ಬಂದಿರೋದಲ್ಲ ಇದು. ಇಟ್ ಹ್ಯಾಸ್ ಗಾಟ್ ಟೆಕ್ನಿಕಲಿ ಅಥವಾ ಒಂದು ಅದಕ್ಕೂ ಕಾರಣ ಇದೆ. ಯಾಕೆಂದ್ರೆ ಇಲ್ಲಿ ಯಾರ್ಯಾರು ಬಿಕಾಮ್ ಮಾಡಿದಿರಿ, ಬಿಕಾಮ್ ಆಗೋದರಿದ್ರೆ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಕ್ಲೋಸಿಂಗ್ ಅಕೌಂಟ್ ಅಂತೀವಿ ನಾವು. ಅದು ಇಟ್ ಇಸ್ ಎ ಸ್ಟೇಟ್ಮೆಂಟ್ ಆಫ್ ಕ್ಲೋಸಿಂಗ್ ಅಕೌಂಟ್. ಅಂದರೆ ಎಲ್ಲಾ ರೆವಿನ್ಯೂ ಅಕೌಂಟ್ ಗಳನ್ನ ಕ್ಲೋಸ್ ಮಾಡ್ಲಿಕ್ಕೋಸ್ಕರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವಿಲ್ ಬಿ ಡ್ರಾನ್, ಅಂಡ್ ಆಲ್ ರೆವಿನ್ಯೂ ಅಕೌಂಟ್ಸ್ ದೇ ವಿಲ್ ಬಿ ಕ್ಲೋಸ್ಡ್ ಬೈ ಟ್ರಾನ್ಸ್ಫರಿಂಗ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇನ್ನೊಮ್ಮೆ ಹೇಳ್ತೀನಿ, ಎಲ್ಲ ಆದಾಯ ವೆಚ್ಚಕ್ಕೆ ಸಂಬಂಧಪಟ್ಟಂತಹ ಏನೇನು ಖಾತೆಗಳಿದಾವೆ ನಿಮ್ಮಲ್ಲಿ, ಬಾಡಿಗೆ ಇರ್ಬೋದು, ಬಡ್ಡಿ ಇರ್ಬೋದು, ಆದಾಯದ ಏನೇ ಇರ್ಬೋದು, ಈ ರೀತಿ ಎಲ್ಲ ಆದಾಯ ವೆಚ್ಚದ ತತ್ವಗಳು ಏನೇನಿದೆ, ನಿಮ್ಮ ಅಕೌಂಟ್ಗಳು ಏನೇನಿದೆ ಲೆಡ್ಜರ್ ಇದರಲ್ಲಿ, ಅದು ಬ್ಯಾಲೆನ್ಸ್ ತೋರಿಸ್ತಾ ಇರತ್ತೆ. ಅದು ಸುಮ್ಮನೆ ಗೆರೆ ಹೊಡೆದು ಕ್ಲೋಸ್ ಅಂತ ಬರೀತೀವಿ. ನೋ, ಅದನ್ನ ನಾನು ಹೇಳಿದ್ದೆ, ಇಟ್ ಶುಡ್ ಬಿ ಕ್ಲೋಸ್ಡ್ ಪ್ರಾಪರ್ಲಿ ಬೈ ಪಾಸಿಂಗ್ ಕ್ಲೋಸಿಂಗ್ ಎಂಟ್ರೀಸ್. ಅದನ್ನ ಕ್ಲೋಸಿಂಗ್ ಎಂಟ್ರೀಸ್ ಪಾಸ್ ಮಾಡಿ ಕ್ಲೋಸ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಕ್ಲೋಸಿಂಗ್ ಎಂಟ್ರೀಸ್ ಮಾಡ್ಲಿಕ್ಕೆ ಆದಾಯಗಳಿದ್ರೆ ಯೂಶುವಲ್ ಕ್ರೆಡಿಟ್ ತೋರಿಸ್ತಾ ಇರತ್ತೆ. ಅದನ್ನ ಕ್ಲೋಸ್ ಮಾಡೋದು ಹೇಗೆ ಅಂದ್ರೆ ಒಂದು ಡೆಬಿಟ್ ಮಾಡ್ತೀವಿ, ಬಾಡಿಗೆ ಆದಾಯ ಅಥವಾ ಇಂಟರೆಸ್ಟ್ ಇನ್ಕಮ್. ಇಂಟರೆಸ್ಟ್ ಅಕೌಂಟ್ ಇನ್ಕಮ್ ಆಗಿರುವಂತಹ ಇಂಟರೆಸ್ಟ್, ಸಾಲಗಳ ಮೇಲಿನ ಬಡ್ಡಿ ಖಾತೆ ಬಂದಂತದ್ದು, ಅದು ಇನ್ಕಮ್ ಆಗ್ತಾ ಇರ್ತದೆ ಅಂದ್ರೆ ಇಟ್ ವಿಲ್ ಬಿ ಶೋಯಿಂಗ್ ಕ್ರೆಡಿಟ್ ಬ್ಯಾಲೆನ್ಸ್ ನ್ಯಾಚುರಲಿ. ಹೌ ಯು ಕ್ಯಾನ್ ಶೋ, ಯು ಕ್ಯಾನ್ ಕ್ಲೋಸ್ ದಟ್ ಅಕೌಂಟ್. ಹೇಗೆ ನೀವು ಕ್ಲೋಸ್ ಮಾಡ್ಬೋದು? ಖರ್ಚು ಜಮಾ ತೋರಿಸ್ತಾ ಇರುವಂತಹ ಒಂದು ಅಕೌಂಟ್ ಅನ್ನ ಖರ್ಚು ಹಾಕಿ ಕ್ಲೋಸ್ ಮಾಡ್ಬೋದು. ಹಾಗಾದ್ರೆ ಜಮಾ ಎಲ್ಲ ಹಾಕೋಣ ಸರ್, ಆವಾಗ ಜಮಾ ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರ್ತದೆ. ಸೊ ಯು ವಿಲ್ ಬಿ ಕ್ರೆಡಿಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಲ್ಲಿ ಇದು ಮಾಡ್ತೀರಿ, ಇಟ್ ಈಸ್ ಅನ್ ಅಕೌಂಟ್ ಫಾರ್ ಕ್ಲೋಸರ್ ಆಫ್ ರೆವಿನ್ಯೂ ಅಕೌಂಟ್ಸ್. ಯಾವ್ಯಾವ ಖಾತೆಗಳನ್ನ ಮುಂದಿನ ವರ್ಷಕ್ಕೆ ತಗೊಂಡೋಗೋದಿಲ್ವೋ, ಯಾವ್ಯಾವ ಖಾತೆಗಳ ಬ್ಯಾಲೆನ್ಸ್ ಅನ್ನ ಮುಂದಿನ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡೋದಿಲ್ವೋ, ಅವಷ್ಟನ್ನು ನಾವು ವಿ ವಿಲ್ ಬಿ ಕ್ಲೋಸಿಂಗ್ ಡೌನ್ ಆಲ್ ದೋಸ್ ಅಕೌಂಟ್ಸ್ ಬೈ ಟ್ರಾನ್ಸ್ಫರಿಂಗ್. ಆಕ್ಚುಲಿ ಕ್ಲೋಸಿಂಗ್ ಎಂಟ್ರೀಸ್ ಅಂತೀವಿ, ಬೈ ಟ್ರಾನ್ಸ್ಫರ್ ಎಂಟ್ರಿ ಅಲ್ಲ ಅದು, ಬೈ ಕ್ಲೋಸಿಂಗ್ ಎಂಟ್ರೀಸ್ ಹಾಕಿ ಅದನ್ನ ವಿ ವಿಲ್ ಬಿ ಟ್ರಾನ್ಸ್ಫರಿಂಗ್ ಆಲ್ ದೋಸ್ ಬ್ಯಾಲೆನ್ಸಸ್ ಟು ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅದಕ್ಕೋಸ್ಕರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್ ವಿತ್ ಎಕ್ಸ್ಪೆಂಡಿಚರ್ಸ್, ಕ್ರೆಡಿಟೆಡ್ ವಿತ್ ಇನ್ಕಮ್ಸ್. ಹಾಗಾಗಿ ಡೆಬಿಟ್ ಆಗುವಂತದ್ದು ಖರ್ಚುಗಳನ್ನ ಎಡಕ್ಕೆ ತೋರಿಸ್ತೀವಿ, ಕ್ರೆಡಿಟ್ ಆಗಿರುವಂತಹ ಇನ್ಕಮ್ ಅನ್ನ ಬಲಕ್ಕೆ ತೋರಿಸ್ತೀವಿ. ದಟ್ ಇಸ್ ದಿ ಐಡಿಯಾ ಬಿಹೈಂಡ್ ಈ ವ್ಯತ್ಯಾಸಗಳು ನಮಗಾಗಲಿಕ್ಕೆ ಕಾರಣ. ಸುಮ್ಮನೆ ರೂಢಿಯಲ್ಲಿ ಬಂದ್ಬಿಟ್ಟಿದೆ ಸರ್, ಎಲ್ಲರೂ ಹಂಗೆ ಮಾಡ್ತಾ ಇದ್ದಾರೆ, ನಾವು ಹಂಗೆ ಮಾಡ್ತಾ ಇದೀವಿ. ಇಟ್ ಈಸ್ ನಾಟ್ ದಿ ಕನ್ವೆನ್ಷನ್, ಡೆಫಿನೆಟ್ಲಿ ನಾಟ್. ಇಟ್ ಹಸ್ ಗಾಟ್ ಸೈಂಟಿಫಿಕ್ ರೀಸನ್ಸ್. ಜಮಾ ಖರ್ಚು ತಕ್ತೆಯಲ್ಲಿ ರೆವಿನ್ಯೂ, ನಾನ್ ರೆವಿನ್ಯೂ ಐಟಮ್ ಎಲ್ಲ ಇರುತ್ತೆ. ಕ್ಯಾಪಿಟಲ್ ರೆಸಿಟ್ಸ್ ಇರುತ್ತೆ, ಸಾಲಗಳ ಮರುಪಾವತಿನೂ ಇರ್ತದೆ, ಬಂಡವಾಳ ಬಂದಿರೋದು ಇರ್ತದೆ, ಅಥವಾ ಒಂದು ಆಸ್ತಿ ಮಾರಿದ್ರೆ ಅದು ಕೂಡ ಇರ್ತದೆ ಜಮಾದಲ್ಲಿ. ಹಾಗೆ ಖರ್ಚುಗಳಲ್ಲಿ ಸಾಲ ಕೊಟ್ಟಿರೋದು ಇರ್ತದೆ, ಆಸ್ತಿಯನ್ನ ತಗೊಂಡಿರೋದು ಇರ್ತದೆ. ಯಾವುದೇ ಖರ್ಚಿರ್ಲಿ, ಅದು ಆಸ್ತಿಗೆ ಸಂಬಂಧಪಟ್ಟಿರ್ಲಿ ಅಥವಾ ಇನ್ಕಮಿಗೆ ಸಂಬಂಧಪಟ್ಟಿರ್ಲಿ, ಅದಷ್ಟು ಇರ್ತದೆ. ಆದ್ರೆ ಆದಾಯ ವೆಚ್ಚ ತಕ್ತೆಯಲ್ಲಿ ಕೇವಲ ರೆವಿನ್ಯೂ ಐಟಮ್, ನಾನ್ ಕ್ಯಾಪಿಟಲ್ ಐಟಮ್ಸ್. ಸಾಲ ಕೊಟ್ಟಿದ್ರೆ ಅದು ಜಮಾ ಖರ್ಚು ತಕ್ತೆಯಲ್ಲಿ ಬರ್ತದೆ, ಆದರೆ ಅದು ವೆಚ್ಚ ಅಲ್ಲ. ಯಾಕೆ ಅಂದ್ರೆ ಅದು ನಮಗೆ ಖರ್ಚು, ಆದ್ರೆ ವಾಪಸ್ ಬರುತ್ತೆ, ಅದು ವೆಚ್ಚ ಅಲ್ಲ. ಅದಕ್ಕೋಸ್ಕರ ಅಂತದ್ನ ನಾವು ಆದಾಯ ವೆಚ್ಚ ತಕ್ತೆಯಲ್ಲಿ ತಗೊಳ್ಳೋದಿಲ್ಲ. ಸೊ ಇಟ್ ಡಸ್ ನಾಟ್ ಇನ್ಕ್ಲೂಡ್, ಆದಾಯ ವೆಚ್ಚ ತಕ್ತೆ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡಸ್ ನಾಟ್ ಇನ್ಕ್ಲೂಡ್ ಎನಿ ನಾನ್ ರೆವಿನ್ಯೂ ಐಟಮ್ಸ್. ಮತ್ತೆ ಈಗಾಗಲೇ ಹೇಳಿದಂಗೆ ಜಮಾ ಖರ್ಚು ತಕ್ತೆಯಲ್ಲಿ ಏಪ್ರಿಲ್ 1 ನಂತರ ಆಗಿದೆ, ಏಪ್ರಿಲ್ 1 ಮಾರ್ಚ್ 31 ಪೀರಿಯಡ್ ನಲ್ಲಿ ಯಾವ್ದು ಆಗಿದೆಯೋ ಅದಷ್ಟು ಇರ್ತದೆ. ಕೊಟ್ಟಿದೀವಿ, ಖರ್ಚು ಬಂದಿದೆ ಜಮಾ. ಅದು ಯಾವ ಪೀರಿಯಡ್ಗೆ ಸಂಬಂಧಪಟ್ಟಿದ್ದು ನಮ್ಗೆ ಸಂಬಂಧ ಇಲ್ಲ. ಜಮಾ ಖರ್ಚು ತಕ್ತೆ ಮಾಡುವಾಗ ಅದು ಯಾವ ಪೀರಿಯಡ್ಗೆ ಸಂಬಂಧಪಟ್ಟಿದ್ದು, ಹೋದ ವರ್ಷದ ಬಂದಿದ್ರು ಸೇರ್ಕೋಬೇಕಾ? ಜಮಾ ಖರ್ಚು ತಕ್ತೆಯಲ್ಲಿ ಕ್ಯಾಶ್ ಬಂದಿದೆಯೋ ತಗೊಳ್ಳಿ, ಕ್ಯಾಶ್ ಕೊಟ್ಟಿದ್ದೀರೋ ತಗೊಳ್ಳಿ. ಸರ್ ಅದು ಈ ಪೀರಿಯಡ್ ಸಂಬಂಧಪಟ್ಟಿಲ್ಲ, ಇಟ್ ಈಸ್ ಇರ್ರೆಲೆವೆಂಟ್ ಫಾರ್ ಪ್ರಿಪರೇಷನ್ ಆಫ್ ಜಮಾ ಖರ್ಚು ತಕ್ತೆ ಆರ್ ರೆಸಿಪ್ಟ್ಸ್ ಇನ್ ಪೇಮೆಂಟ್ಸ್ ಅಕೌಂಟ್. ಆದ್ರೆ ಆದಾಯ ವೆಚ್ಚ ತಕ್ತೆಯಲ್ಲಿ ನಮಗೆ ಯಾಕೆ ಅಂದ್ರೆ ಈ ವರ್ಷ ನಮ್ಗೆ ಲಾಭ ಆಗಿದೆಯೋ ಇಲ್ಲೊಂದು ನೋಡ್ಬೇಕು. ಆ ಕಾರಣದಿಂದಾಗಿ ನಮಗೆ ಈ ವರ್ಷಕ್ಕೆ ಸಂಬಂಧಪಟ್ಟ ಆದಾಯ,
ಈ ವರ್ಷಕ್ಕೆ ಸಂಬಂಧಪಟ್ಟ ವೆಚ್ಚಗಳನ್ನು ಮಾತ್ರ ತಗೊಳ್ತೀವಿ. ಅದನ್ನ ನೆಟ್ ಆಫ್ ಮಾಡಿದ್ರೆ ನಮ್ಗೆ ವೆಚ್ಚ ಜಾಸ್ತಿ ಆಗಿತ್ತು ಅಥವಾ ಜಮಾ ಜಾಸ್ತಿ ಆದಾಯ ಜಾಸ್ತಿ ಆಗಿದೆಯೋ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ವರ್ಷಕ್ಕೆ ಸಂಬಂಧಪಟ್ಟಿದ್ ಮಾತ್ರ ತಗೊಳ್ತೀವಿ. ಆ ಕಾರಣದಿಂದಾಗಿ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅದು ಅರ್ಥಮೆಟಿಕಲ್ ಅಕ್ಯುರಸಿ ತೋರಿಸುತ್ತೆ ಹೊರತು ಫಲಿತಾಂಶ ರಿಸಲ್ಟ್ ತೋರಿಸೋದಿಲ್ಲ. ಆದ್ರೆ ಆದಾಯ ವೆಚ್ಚ ತಕ್ಕಂತೆ ನಮಗೆ ರಿಸಲ್ಟ್ ತೋರಿಸುತ್ತೆ, ಫಲಿತಾಂಶ. ಹ್ಯಾವ್ ಯು ಸಫರ್ಡ್ ಲಾಸ್ ಆರ್ ಹ್ಯಾವ್ ಯು ಗೈನ್ಡ್ ಇನ್ಕಮ್ ಅಥವಾ ಅರ್ನ್ಡ್ ಇನ್ಕಮ್? ನಾವು ಆದಾಯವನ್ನ ಗಳಿಸಿದೀವೋ ಅಥವಾ ನಷ್ಟವನ್ನ ಭರಿಸಬೇಕಾಗತ್ತೋ ಅದು ಗೊತ್ತಾಗುವಂಥದ್ದು ಆದಾಯ ವೆಚ್ಚ ತಕ್ಕಂತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಹಾಗಾಗಿ ಅದು ಫಲಿತಾಂಶವನ್ನು ತೋರಿಸುತ್ತೆ. ದಟ್ ಈಸ್ ದಿ ರೀಸನ್ ವೈ ವಿ ಪ್ರಿಪೇರ್ ಆದಾಯ ವೆಚ್ಚ ತಕ್ಕಂತೆ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸಾಮಾನ್ಯವಾಗಿ ಜಮಾ ಖರ್ಚು ತಕ್ಕಂತೆ ಸ್ಟ್ಯಾಂಡ್ ಅಲೋನ್ ಅಕೌಂಟ್, ಇಟ್ ಇಸ್ ಸಮ್ಮರಿ ಆಫ್ ಕ್ಯಾಶ್ ಬುಕ್ ಅಥವಾ ಎಲ್ಲ ಪುಸ್ತಕಗಳ ನಗದು ಪ್ರವಾಹದ ಸಾರಾಂಶ ರೂಪ. ಅದಕ್ಕೋಸ್ಕರ ಇಟ್ ನೀಡ್ ನಾಟ್ ಬಿ ಅಕಂಪನಿಡ್ ವಿತ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಜೊತೆಗೆ ಇರ್ಬೇಕು ಅಂತಿಲ್ಲ. ಆದ್ರೆ ಆದಾಯ ವೆಚ್ಚ ತಕ್ಕಂತೆ ಇಟ್ ಇಸ್ ನಾಟ್ ಎ ಸ್ಟ್ಯಾಂಡ್ ಅಲೋನ್ ಅಕೌಂಟ್. ಅಲ್ಲಿ ಆದಾಯ ವೆಚ್ಚ ತಕ್ಕಂತೆ ನಮಗೆ ಪೂರ್ತಿ ಪಿಕ್ಚರ್ ಕೊಡಬೇಕು ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಅಕಂಪನಿಡ್ ವಿತ್ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಅಂತೀವಿ. ಅದೇ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳೋದಿಲ್ಲ. ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಹಾಗಾಗಿ ಜೊತೆಗೆ ಆಸ್ತಿ ಜವಾಬ್ದಾರಿ ತಕ್ಕಂತೆ ಇರಲೇಬೇಕು ಅಂತಿಲ್ಲ ಜಮಾ ಖರ್ಚು ತಕ್ಕಂತೆಗೆ. ಬಟ್ ಆದಾಯ ವೆಚ್ಚ ತಕ್ಕಂತೆ ಆಸ್ತಿ ಜವಾಬ್ದಾರಿ ತಕ್ಕಂತೆ ಇಲ್ಲದೆ ಹೋದ್ರೆ ಇಟ್ ಈಸ್ ನಾಟ್ ಕಂಪ್ಲೀಟ್. ಸೊ ಆದಾಯ ವೆಚ್ಚ ತಕ್ಕಂತೆ ಅಂದ್ರೆ ಏನು, ಆದಾಯ ವೆಚ್ಚದಲ್ಲಿ ಏನೇನು ಸೇರ್ಕೊಳ್ಳುತ್ತೆ ಮತ್ತು ಆದಾಯ ವೆಚ್ಚದ ರೂಪುರೇಷೆ ಹೇಗಿರುತ್ತೆ ಅಂತ ಗೊತ್ತಾಯ್ತು. ಈಗ ಆಸ್ತಿ ಜವಾಬ್ದಾರಿಗಳಿಗೆ ಹೋಗೋಣ. ಏನು ಆಸ್ತಿ ಜವಾಬ್ದಾರಿ ತಕ್ಕಂತೆ? ಇಟ್ಸ್ ಎ ಸ್ಟೇಟ್ಮೆಂಟ್, ಇಟ್ ಇಸ್ ನಾಟ್ ಎನ್ ಅಕೌಂಟ್. ಆಸ್ತಿ ಜವಾಬ್ದಾರಿ ತಕ್ಕಂತೆ ಅಂತ ಹೇಳ್ತೀವಿ, ಆದ್ರೆ ಅದು ಅಲ್ಲ. ಇಟ್ ಈಸ್ ನಾಟ್ ಎನ್ ಅಕೌಂಟ್, ಇಟ್ ಈಸ್ ಜಸ್ಟ್ ಎ ಸ್ಟೇಟ್ಮೆಂಟ್. ಅಕೌಂಟ್ ಅಲ್ಲ, ಅದು ಖಾತೆ ಅಲ್ಲ. ಖಾತೆಗೂ ತಕ್ತೆಗೂ ವ್ಯತ್ಯಾಸ ಇದೆ. ಇಟ್ ಈಸ್ ಜಸ್ಟ್ ಎ ವಿವರಣೆ ಅಥವಾ ಸ್ಟೇಟ್ಮೆಂಟ್. ಇಟ್ಸ್ ಅ ಸಮ್ಮರಿ ಆಫ್ ಪ್ರಾಪರ್ಟೀಸ್ ಅಂಡ್ ಲಯಬಿಲಿಟೀಸ್. ನಮ್ಮಲ್ಲಿ ಅಸೆಟ್ಸ್ ಏನಿದೆ ಮತ್ತು ಲಯಬಿಲಿಟೀಸ್ ಏನಿದೆ ಅಂತ ತೋರಿಸುವಂತಹ ಒಂದು ಸ್ಟೇಟ್ಮೆಂಟ್. ಇಟ್ ಈಸ್ ನಾಟ್ ಫಾರ್ ಎನಿ ಪರ್ಟಿಕ್ಯುಲರ್ ಪೀರಿಯಡ್. ಯಾವುದೋ ಒಂದು ತಿಂಗಳಿಗೆ ಸಂಬಂಧಪಟ್ಟ ಆಸ್ತಿ ಜವಾಬ್ದಾರಿ ತಕ್ಕಂತೆ ಅಥವಾ ಒಂದು ವರ್ಷಕ್ಕೆ ಸಂಬಂಧಪಟ್ಟ, ನೋ. ಇಟ್ ಈಸ್ ಆಸ್ ಆನ್ ಎ ಡೇ. ನೀವು ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ ಸೋ ಅಂಡ್ ಸೋ ಅಂತ ಹಾಕ್ತೀವಿ. ಅದೇ ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ಎ ಪರ್ಟಿಕ್ಯುಲರ್ ಡೇ, 31st March ಟು ಸೋ ಅಂಡ್ ಸೋ, ಯೂಶುವಲಿ ಇಯರ್ ಎಂಡ್ ನಿರ್ದಿಷ್ಟ. ಹಾಗಂತ ನೀವು ಇವತ್ತು ಒಂದು May 10th ನಾವು ಒಂದು ಬ್ಯಾಲೆನ್ಸ್ ಶೀಟ್ ಡ್ರಾ ಮಾಡಬಹುದಾ? ಡೆಫಿನೆಟ್ಲಿ ಎಸ್. ಇಟ್ ಶೋಸ್ ದಿ ಬ್ಯಾಲೆನ್ಸ್ ಆರ್ ಯುವರ್ ಪೊಸಿಷನ್ ಆಸ್ ಆನ್ ಟುಡೇ. ಬಟ್ ಯು ಕೆನಾಟ್ ಡ್ರಾ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ May 10th ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಬಹುದಾ? ಇಲ್ಲ, ಮಾಡ್ಲಿಕ್ಕೆ ಬರೋದಿಲ್ಲ. ಇಟ್ ಶುಡ್ ಬಿ ಫಾರ್ ಎ ಪೀರಿಯಡ್. ಇಟ್ ಇಸ್ ನಾಟ್ ಆಸ್ ಆನ್ ಎ ಡೇ. ಸಾಮಾನ್ಯವಾಗಿ ಒಂದು ಆರ್ಥಿಕ ವರ್ಷದ ಕೊನೆಯ ದಿನ March 31st. ದಟ್ ಈಸ್ ದಿ ಕನ್ವೆನ್ಷನ್. ಅಂಡ್ ಯಾಕಂದ್ರೆ ಅವತ್ತು ಮಾಡ್ಲೇಬೇಕಾಗತ್ತೆ ನಾವು. ಮತ್ತೆ ಈಗಾಗಲೇ ಹೇಳ್ದಂಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಸ್ an account which closes all the accounts. ಎಲ್ಲ ಎಂಟ್ರಿಗಳನ್ನ ಕ್ಲೋಸ್ ಮಾಡ್ಲಿಕ್ಕೆ ಇರುವಂತದ್ದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. Whereas balance sheet, it is a statement which shows the balances of those accounts which are carried forward. ಯಾವ್ದಾವ್ದು ಅಕೌಂಟ್ ಕ್ಲೋಸ್ ಆಗತ್ತೋ ಅದಷ್ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಹಾಕ್ತಿವಿ. ಯಾವ್ದಾವ್ದು ಅಕೌಂಟ್ಸ್ ಅನ್ನ ಕಂಟಿನ್ಯೂ ಮಾಡ್ತೀವೋ ಅದಷ್ಟನ್ನು ಬ್ಯಾಲೆನ್ಸ್ ಶೀಟ್ ತಗೊಂಡ್ಬರ್ತೀವಿ. ಹಾಗಾಗಿ ಇದರಲ್ಲಿರುವಂತಹ ಎಲ್ಲ ಅಂಶಗಳು ಮುಂದುವರಿಕೆ ಆಗತ್ತೆ. ಅಸೆಟ್ಸ್ ಇರ್ಬೋದು, ಲಯಬಿಲಿಟೀಸ್ ಇರ್ಬೋದು, ಮುಂದಿನ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಆಗತ್ತೆ. ಎಡಭಾಗದಲ್ಲಿ ನಿಧಿಗಳು ಮತ್ತು ಜವಾಬ್ದಾರಿಗಳು ಅಂದ್ರೆ ಕ್ಯಾಪಿಟಲ್ ಅಂಡ್ ಲಯಬಿಲಿಟೀಸ್ ಎಲ್ಲ ಎಡಭಾಗದಲ್ಲಿ ತೋರಿಸ್ತೀವಿ. ಬಲಭಾಗದಲ್ಲಿ ಎಲ್ಲ ಚರಾಸ್ಥಿರ ಆಸ್ತಿಗಳನ್ನು ತೋರಿಸ್ತೀವಿ. ಆರ್ಥಿಕ ಸಂಸ್ಥೆಗಳಾಗಿದ್ರೆ ದ್ರವ್ಯಾಸ್ತಿ ಪದ್ಧತಿಯನ್ನು ಅನುಸರಿಸೋದು ಉತ್ತಮ. ದ್ರವ್ಯಾಸ್ತಿ ಅಂತ ಹೇಳಿದ್ರೆ ಹೇಗೆ ಅಂದ್ರೆ ಲಿಕ್ವಿಡ್ ಅಸೆಟ್ಸ್ ಸಿಸ್ಟಮ್. ಯಾವುದನ್ನ ಬೇಗ ಆರ್ಥಿಕ ಸಂಸ್ಥೆಗಳಿಗೆ ಅತಿ ಮುಖ್ಯವಾಗಿ ಬೇಕಾಗೋದು ಲಿಕ್ವಿಡ್ ಕ್ಯಾಶ್ ಎಷ್ಟಿದೆ ಅಂತ, ಅಥವಾ ಲಿಕ್ವಿಡಿಟಿ ಬೇಕಾಗತ್ತೆ.
ಅದಕ್ಕೋಸ್ಕರ ಇದನ್ನ ಅನುಸರಿಸ್ತೀವಿ. ಒಂದು ಬ್ಯಾಲೆನ್ಸ್ ಶೀಟಿನ ಮಾದರಿಯನ್ನು ತೋರಿಸ್ತಾ ಇದ್ದೀನಿ. ಒಂದು ಇಂಥ ದಿನದಿದ್ದಂಗೆ ನಿಮ್ದೊಂದು ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹೇಗಿರ್ತದೆ, ಯಾವುದೋ ಒಂದು ದಿನದಲ್ಲಿ ಇಲ್ಲಿ ನೋಡಿ 31/3/2024 1/4/2023 31/3/2024 ಅವಧಿಯ ಜವಾಬ್ದಾರಿ, ಆಸ್ತಿ ಜವಾಬ್ದಾರಿ ತಕ್ಕತೆ ಅಲ್ಲ. ಹಾಗೆ ಹೇಳ್ಕೊಡ್ದು, ಹಾಗೆ ಹೇಳಿರ್ ತಪ್ಪಾಗತ್ತೆ. ಇಟ್ ಈಸ್ ಆಸ್ ಆನ್ ಎ ಡೇ. ನಗದು ಶಿಲ್ಕು ಆಸ್ತಿಗಳಲ್ಲಿ ನೋಡಿದ್ರೆ ಫಸ್ಟ್ ಬರುವಂತದ್ದು ನಗದು ಶಿಲ್ಕು. ನಾನ್ ಫೈನಾನ್ಷಿಯಲ್ ಇದಿರ್ತದೆ ಅಲ್ಲ ಎಂಟಿಟೀಸ್, ಫೈನಾನ್ಷಿಯಲ್ ಎಂಟಿಟಿಯಲ್ಲಿ ನಾವು ಇದನ್ನು ತೋರಿಸ್ತೀವಿ. ಆಸ್ತಿಗಳನ್ನೆಲ್ಲ ಬಲಗಡೆ ತೋರಿಸುವಾಗ ನಗದು ಶಿಲ್ಕಿನಿಂದ ಶುರುವಾಗತ್ತೆ. ಬ್ಯಾಂಕು, ನೆಕ್ಸ್ಟ್ ಇಮಿಡಿಯೇಟ್ ಲಿಕ್ವಿಡ್, ಕಡೆಗೆ ಚರಾಸ್ತಿ, ಕಡೆಗೆ ಹೂಡಿಕೆಗಳು, ಕಡೆಗೆ ನೀಡಿದ ಸಾಲಗಳು, ಲಾಸ್ಟಿಗೆ ಸ್ಥಿರಾಸ್ತಿಗಳನ್ನ. ಯಾಕೆಂದ್ರೆ ಅದನ್ನ ಲಿಕ್ವಿಡ್ ಮಾಡ್ಲಿಕ್ಕೆ, ಲಿಕ್ವಿಡಿಟಿ ಮಾಡ್ಲಿಕ್ಕೆ ತುಂಬಾ ಲೇಟ್ ಆಗತ್ತೆ. ಹಾಗಾಗಿ ಆ ರೀತಿ ತೋರ್ಸ್ಕೊಳ್ತೀವಿ. ಸೊ ಇದಾಗಿತ್ತು ಆಸ್ತಿ ಜವಾಬ್ದಾರಿ ತಕ್ಕತೆ. ಇನ್ನು ಫೈನಲ್ ಅಕೌಂಟ್ ಅಲ್ಲಿ ಲಾಸ್ಟ್ ಪೋರ್ಷನ್ ಲಾಭ ವಿಂಗಡನ ತಕ್ಕತೆ. ಇದು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಲ್ಲ, ಪ್ರಾಫಿಟ್ ಅಪ್ರಾಪ್ರಿಯೇಷನ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬೇರೆ, ಪ್ರಾಫಿಟ್ ಅಪ್ರಾಪ್ರಿಯೇಷನ್ ಅಕೌಂಟ್ ಬೇರೆ. ಲಾಭ ವಿಂಗಡನ ತಕ್ಕತೆ, ನಷ್ಟ ವಿಂಗಡನ ತಕ್ಕತೆ ಇಲ್ಲ. ಯಾಕೆಂದ್ರೆ ಇದು ಲಾಭ ಇರುವಾಗ ಮಾತ್ರ ತಯಾರಿಸುವಂತದ್ದು. ನಷ್ಟ ಇದ್ರೆ ಪ್ರಾಫಿಟ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡೋದೇ ಇಲ್ಲ. ನಷ್ಟ ಇದ್ರೆ ಸಂಚಿತ ನಷ್ಟ ಕ್ಯಾರಿ ಫಾರ್ವರ್ಡ್ ಆಗತ್ತೆ. ನಷ್ಟವನ್ನ ವಿಂಗಡಿಸಬಹುದಾ ಸರ್? ಶಿಕ್ಷಣ ನಿಧಿಗೆ ಇಷ್ಟು ನಾವು ಬರೋದಿಲ್ಲ. ಅದೇ ಲಾಭ ಇದ್ರೆ ಲಾಭವನ್ನ ವಿಂಗಡಿಸ್ಬೇಕು. ಅದು ಉಪವಿಧಿಯಲ್ಲಿ ಯಾವ ರೀತಿ ಹೇಳ್ಕೊಂಡಿದ್ದೀವಿ, ಯಾವ್ದಾವ್ದಕ್ಕೆ ಎಷ್ಟೆಷ್ಟು. ಹಿಂದೆ ನಾನು ಒಂದು ಸರಿ ಅದಕ್ಕೆ ನಿಧಿಗಳ ಬಗ್ಗೆ ಹೇಳುವಾಗ ನಾನು ವಿವರಣೆ ಕೊಟ್ಟಿದ್ದೆ. ನಮ್ಮ ಆಕ್ಟ್ ಹೇಳತ್ತೆ ಇಂತಿಂತದಕ್ಕೆ ಇಷ್ಟಿಷ್ಟು ಹಾಕ್ಬೇಕು ಅಂತ. ಸಾಮಾನ್ಯ ಮೀಸಲು ನಿಧಿಗೆ 25%, ಶಿಕ್ಷಣ ನಿಧಿಗೆ 2%, ಕಾರ್ಯಾಚರಣೆ ಮೀಸಲು ನಿಧಿಗೆ ಈ ರೀತಿ ಆಕ್ಟ್ ಹೇಳಿರೋ ಪ್ರಕಾರನೇ ನಾವು ವಿಂಗಡಣೆ ಮಾಡ್ಬೇಕಾಗತ್ತೆ. ಉಪವಿಧಿಗೆ ಅನುಗುಣವಾಗಿ ಮಾಡಬೇಕು. ಉಪವಿಧಿಗಳಲ್ಲಿ ಇಲ್ಲೇ ಇರೋದು ಯಾವುದಕ್ಕೆ ವಿಂಗಡಣೆ ಮಾಡುವಂತಿಲ್ಲ. ಹೊಸದಾಗಿ ವಿಂಗಡಣೆ ಮಾಡಬೇಕು ಅಂದ್ರೆ ಅದನ್ನ ಫಸ್ಟ್ ಆ ಜನರಲ್ ಬಾಡಿ ತಂದು ಅದನ್ನ ಬೈಲಾ ಅಮೆಂಡ್ಮೆಂಟ್ ಮಾಡ್ಕೊಂಡು ಆಮೇಲೆ ತರಬೇಕಾಗತ್ತೆ. ಅದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಾನು ಹಿಂದೆ ಅನೇಕ ಬಾರಿ ಚರ್ಚೆ ಮಾಡಿದ್ದೀನಿ. ಸೊ ಉಪವಿಧಿಗಳಲ್ಲಿ ಇಲ್ಲದ ಯಾವುದೇ ಬಾಬ್ತುಗಳಿಗೆ ವಿಂಗಡಿಸುವಂತಿಲ್ಲ. ಲಾಭ ವಿಂಗಡಣೆ ಮಾಡುವಂಥದ್ದು ಯಾವುದು? ಲಾಭ ವಿಂಗಡಣೆ ಜವಾಬ್ದಾರಿ ಏನೋ, ಲಾಭವನ್ನು ಹೇಗೆ ವಿಂಗಡಿಸ್ಬೇಕು ಅನ್ನೋದು ಆಡಳಿತ ಮಂಡಳಿಯ ಜವಾಬ್ದಾರಿ. ಆದ್ರೆ ಸಾಮಾನ್ಯ ಸಭೆ ಒಪ್ಪಬೇಕು. ಸಾಮಾನ್ಯ ಸಭೆಯದೇ ಅಂತಿಮ ತೀರ್ಮಾನ. ಆಡಳಿತ ಮಂಡಳಿ ಇಟ್ ಕ್ಯಾನ್ ರೆಕಮೆಂಡ್ ಟು ದಿ ಈ ರೀತಿ ಪ್ರಾಫಿಟ್ ಅಪ್ರಾಪ್ರಿಯೇಷನ್ ಮಾಡ್ತಾ ಇದೀವಿ ಅಂತೇಳಿ ಇಟ್ ಕ್ಯಾನ್ ರೆಕಮೆಂಡ್ ಇಟ್ ಟು ದಿ ಜನರಲ್ ಬಾಡಿ. ಬಟ್ ಜನರಲ್ ಬಾಡಿ ಇಸ್ ದಿ ಫೈನಲ್ ಅಥಾರಿಟಿ. ನೀವು ಹೇಳಿದಷ್ಟಕ್ಕೂ ಒಪ್ಪಲೇಬೇಕು ಅಂತಿಲ್ಲ. ಲಾಭ ವಿಂಗಡಣೆ ಮಾಡುವಾಗ ನಾವು ಲಾಭಾಂಶವನ್ನ ಈ ಸರಿ 10% ಕೊಡೋಣ ಅಂದ್ಕೊಂಡಿದೀವಿ, ಇಲ್ಲ ನಮ್ಗೆ 11% ಬೇಕು ಅಥವಾ 9% ಸಾಕು. ಎರಡಕ್ಕೂ ಅವ್ರು ಹೇಳಿದ ತೀರ್ಮಾನನೇ ಅಂತಿಮ ಆಗತ್ತೆ. ಇವರಿಗೆ ಬೋನಸ್ ಅನ್ನ 2 ತಿಂಗಳು ಕೊಡ್ಬೇಕು ಅಂದ್ರೆ ಬೇಡ 1 ತಿಂಗಳು ಕೊಡಿ, ಅಥವಾ 1 ತಿಂಗಳು ಕೊಡ್ಬೋದು ಅಂತ ಹೇಳ್ತೀವಿ, ಬೇಡ 2 ತಿಂಗಳು ಕೊಡಿ. ಅಂತಿಮ ನಿರ್ಣಯ ತಗೊಳ್ಳುವಂಥದ್ದು ಜನರಲ್ ಬಾಡಿ. ಬಟ್ ಬಾಕಿ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಏನಿದೆಯೋ ಅದ್ರಲ್ಲಿ ಅವ್ರು ಏನು 25% ಬೇಡ, ಸಾಮಾನ್ಯ ಮೀಸಲು ನಿಧಿಗೆ 25% ಸಾಕು. ನೋ, ಆಕ್ಟ್ ಸ್ಪೆಸಿಫೈ ಆಗಿರೋ ನಿಧಿಗಳಿಗೆ ದೇ ಕ್ಯಾನಾಟ್ ವೇರಿ. ಶಿಕ್ಷಣ ನಿಧಿ 2% ಯಾಕೆ 1% ಕೊಡೋಣ? ಅದ್ ಮಾಡ್ಲಿಕ್ಕೆ ಬರ್ತೇನೆ. ಸೊ ಈ ಸಾಮಾನ್ಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ನೆಲ್ಲ ಇಯರ್ ಎಂಡ್ ಡೇಟಿಗೆ ಹಾಕೊಂಡು ಪ್ರಿಪೇರ್ ಮಾಡೋದು ಯಾವಾಗ ಅಂದ್ರೆ ಆಡಿಟ್ ಫೈನಲೈಸ್ ಆಗುವಾಗ. ಆಡಿಟ್ ಫೈನಲೈಸ್ ಆಗುವಾಗ ಈ ಇದನ್ನ ಜಮಾ ಖರ್ಚು ತಕ್ಕತೆ ಪ್ರಾಫಿಟ್ 31 ಮಾರ್ಚ್ಗೆ ಇರ್ತದೆ. ಆದ್ರೆ ಅದನ್ನ ಪ್ರಿಪೇರ್ ಮಾಡುವಂಥದ್ದು ಆಡಿಟರ್ ಬರೋಕ್ಕಿಂತ ಮೊದಲು ಮಾಡಿ ಕೊಡ್ತೀವಿ. ಆಡಿಟರ್ ಅದನ್ನ ವೆರಿಫೈ ಮಾಡಿ ಓಕೆ ಮಾಡ್ತಾರೆ. ಹಾಗಾಗಿ ಅದನ್ನ ಪ್ರಿಪೇರ್ ಮಾಡುವಂಥದ್ದು ಆಡಿಟ್ಗಿಂತ ಮೊದಲು, ಅಂದ್ರೆ ಜನರಲ್ ಬಾಡಿಗಿಂತ ಮೊದಲು. ಆದ್ರೆ ಆಡಿಟ್ ಆದ ನಂತರ ಪ್ರಾಫಿಟ್ ಇಷ್ಟು ಅಂತ ಗೊತ್ತಾದ ನಂತರ ಅದನ್ನ ಅಪ್ರಾಪ್ರಿಯೇಷನ್ ಮಾಡೋದು ಯಾವುದು, ಅದರ ಅಂತಿಮ ತೀರ್ಮಾನ ಆಗೋದು ನಿಮ್ಮ ಜನರಲ್ ಬಾಡಿಯಲ್ಲಿ.
ಹಾಗಾಗಿ ಇದನ್ನ ಸಾಮಾನ್ಯ ಸಭೆಯ ನಂತರ ತಯಾರು ಮಾಡ್ತೀವಿ. ಸಾಮಾನ್ಯ ಸಭೆಯಲ್ಲಿ ನಮ್ದು 1,35,00,000 ರೂಪಾಯಿ ಪ್ರಾಫಿಟ್ ಇತ್ತು ಅಂತ ನಾವು ಜನರಲ್ ಬಾಡಿ ತೋರಿಸಿದ್ವಿ. ಜನರಲ್ ಬಾಡಿಯಲ್ಲಿ ಅವರು ಒಂದು ಇದನ್ನ ಹೇಳ್ತಾರೆ, ಈ ರೀತಿ ವಿಂಗಡಣೆ ಮಾಡಿ ಅದರಲ್ಲಿ 25% ಸಾಮಾನ್ಯ ಮೀಸಲು ನಿಧಿಗೆ ಹೋಗ್ಲಿ, 2% ಶಿಕ್ಷಣ ನಿಧಿಗೆ ಹೋಗ್ಲಿ, ಕಾರ್ಯಾಚರಣೆ ಮೀಸಲು ನಿಧಿಗೆ ಹೋಗ್ಲಿ, ಕಟ್ಟಡ ನಿಧಿಗೆ ಹೋಗ್ಲಿ, ಬೋನಸ್ ಕೊಡಿ, ಪ್ರಾಫಿಟ್ ಇದೆ ಸಾರಿ ಡಿವಿಡೆಂಡ್ ಡಿಕ್ಲೇರ್ ಮಾಡಿ ಎಲ್ಲದೂ ಹೇಳ್ತಾರೆ. ಅದೆಲ್ಲ ಮಾಡಿ ಉಳಿದ ನಿಧಿಯನ್ನ ಸಾಮಾನ್ಯ ಮೀಸಲು ನಿಧಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಾರೆ. ಟೋಟಲಿ 1,35,00,000 ಆ ರೀತಿ ಅಪ್ರಾಪ್ರಿಯೇಟ್ ಆಗತ್ತೆ. ಜನರಲ್ ಬಾಡಿ ಆದ ನಂತರ ಈ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಇದರಲ್ಲಿ ಲಾಭ ವಿಂಗಡಣೆ ಯಾವ್ದಾವ್ದಕ್ಕೆ ಎಷ್ಟು ಮಾಡಿದೀವಿ, ಬೋನಸ್ ಎಷ್ಟು ಕೊಟ್ಟಿದೀವಿ, ಲಾಭಾಂಶ ಹಂಚಿಕೆ ಎಷ್ಟು ಮಾಡಿದೀವಿ, ಉಳಿದ ಲಾಭವನ್ನು ಯಾವ್ದಕ್ಕೆ ಟ್ರಾನ್ಸ್ಫರ್ ಮಾಡಿದೀವಿ, ಇದಿಷ್ಟನ್ನು ವಿವರ ತೋರಿಸುತ್ತೆ. ಒಂದು ಮಾದರಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಈ ರೀತಿ ಇರ್ತದೆ. ನಿವ್ವಳ ಲಾಭ ಎಷ್ಟು, ಹಾಗೆ ನಿವ್ವಳ ಲಾಭವನ್ನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ತರ್ತೀವಿ. ಸಾಮಾನ್ಯ ಮೀಸಲು ನಿಧಿಗೆ 25% ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗೆ ಶಿಕ್ಷಣ ನಿಧಿಗೆ 2%, ಕಾರ್ಯಾಚರಣೆ ಮೀಸಲು ನಿಧಿಗೆ, ಕ್ಷೇಮ ನಿಧಿಗೆ, ಸಿಬ್ಬಂದಿಗೆ ಬೋನಸ್ ಕೊಡುವಂತದ್ದು ಜನರಲ್ ಬಾಡಿ ಡಿಸಿಷನ್. ಅದನ್ನ ನಾವು ಆವಾಗ ಜನರಲ್ ಬಾಡಿ ಹೇಳುತ್ತೆ 2 ತಿಂಗಳು, 1.5 ತಿಂಗಳು, 1 ತಿಂಗಳು ಏನೋ ಹೇಳುತ್ತೆ. 2 ತಿಂಗಳಿಗೆ ಮೀರದಂತೆ ಬೋನಸ್ ಕೊಡಬೇಕು. ಅದಕ್ಕಿಂತ ಕಡಿಮೆ ಜನರಲ್ ಬಾಡಿ ಇಟ್ ಈಸ್ ಅವರದ್ದು ಇದು. ಹಾಗೆ ಸದಸ್ಯರಿಗೆ ಲಾಭಾಂಶ, ಈ ಆರ್ಡರ್ ಕೂಡ ನೋಡಿ, ಮೊದಲು ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಏನಿದೆ ಅದಷ್ಟನ್ನು ಮಾಡ್ಕೊಳ್ಬೇಕು. ಆಮೇಲೆ ಸಿಬ್ಬಂದಿಗಳಿಗೆ ಬೋನಸ್ ಡಿಕ್ಲೇರ್ ಮಾಡಬೇಕು. ಸಿಬ್ಬಂದಿಗಳಿಗೆ ಬೋನಸ್ ಡಿಕ್ಲೇರ್ ಮಾಡದೆ, ಹಂಚಿಕೆ ಮಾಡದೆ ಲಾಭಾಂಶ ಘೋಷಣೆ ಮಾಡುವಂತಿಲ್ಲ. ಸಹಕಾರ ಶಿಕ್ಷಣ ನಿಧಿಯನ್ನ ಪಾವತಿಸದೆ ಬೋನಸ್ ಪಾವತಿಸುವಂತಿಲ್ಲ, ಸದಸ್ಯರಿಗೆ ಲಾಭಾಂಶವನ್ನ ಪಾವತಿಸುವಂತಿಲ್ಲ. ಅದು ಅಂದ್ರೆ ಆ ಸೀಕ್ವೆನ್ಸ್ ಗಳನ್ನ ಆಕ್ಟ್ ಹೇಳಿದೆ. ನಿಮ್ ಬೈಲಾದಲ್ಲಿ ನಾವು ಬೇರೆ ಮಾಡ್ಕೊಂಡಿದೀವಿ ಸರ್, ಬೋನಸ್ ಮೊದಲೇ ಕೊಟ್ಬಿಡ್ತೀವಿ ಆಮೇಲೆ ಶಿಕ್ಷಣ ನಿಧಿ ಕೊಡ್ತೀವಿ. ನೋ, ಶಿಕ್ಷಣ ನಿಧಿಗೆ ನೀವು ಪಾವತಿ ಮಾಡದೆ ಬೋನಸ್ ವಿತರಿಸುವಂತಿಲ್ಲ, ಬೋನಸ್ ವಿತರಿಸದೆ ಸದಸ್ಯರಿಗೆ ಲಾಭಾಂಶ ವಿತರಣೆ ಮಾಡುವಂತಿಲ್ಲ. ಮತ್ತೆ ಉಳಿದ ಲಾಭಾಂಶ ಎಲ್ಲೋ ಒಂದಿಷ್ಟು ಉಳಿಯತ್ತೆ, 17,300 ರೂಪಾಯಿ ಉಳಿತು, ಚಿಲ್ಲರೆ ಪಂದ್ರೆ ಉಳಿಯತ್ತೆ, ಅದಷ್ಟನ್ನ ಸಾಮಾನ್ಯ ಮೀಸಲು ನಿಧಿಗೆ ವಿಲೇವಾರಿ ಮಾಡ್ತೀರಿ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಸೆಷನ್ ನಲ್ಲಿ. ಸರಿಸುಮಾರು 3/4 ತಾಸು, 53 ನಿಮಿಷಗಳ ಕಾಲ, 50 ನಿಮಿಷಗಳ ಕಾಲ ನಾನು ಫೈನಲ್ ಅಕೌಂಟ್ಸ್ ಬಗ್ಗೆ ಹೇಳಿದೀನಿ. ಉಳಿದಂತೆ ಲಾಭಾಂಶ ವಿಲೇವಾರಿ ಬಗ್ಗೆ ಇನ್ನಷ್ಟು ಸಾಕಷ್ಟು ಮಾಹಿತಿಗಳಿದೆ. ಅದನ್ನ ಆಲ್ಮೋಸ್ಟ್ 20 ನಿಮಿಷ ಬೇಕಾಗತ್ತೆ, ಟೈಮ್ ಎಕ್ಸೀಡ್ ಆಗ್ಬಿಡುತ್ತೆ ಇವತ್ತಿನ ಅವಧಿ. ಹಾಗಾಗಿ ಮುಂದಿನ ಅವಧಿಗೆ ಆದಷ್ಟನ್ನ ಇನ್ನು 2-3 ವಿಷಯಗಳು ಫೈನಲ್ ಅಕೌಂಟ್ಸ್ ಅಲ್ಲಿ, ಅಂತಿಮ ಆರ್ಥಿಕ ತಕ್ತೆಗಳಲ್ಲಿ ಒಂದು 2-3 ವಿಷಯಗಳನ್ನ ನಾನು ಚರ್ಚೆ ಮಾಡಬೇಕು. ಲಾಭಾಂಶ ವಿಲೇವಾರಿ ಇರ್ಬೋದು, ಅದರಲ್ಲಿ ಡೂಸ್ ಅಂಡ್ ಡೋಂಟ್ಸ್ ಯಾವ್ದ್ಯಾವ್ದಿದೆ ಅದಷ್ಟನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೀನಿ. ಅಗೇನ್ ಥ್ಯಾಂಕ್ ಯು ವೆರಿ ಮಚ್.